ಎಸ್.ಎಂ. ಟ್ರಾವೆಲ್ಸ್ ಅವರು ಕೊಡ ಮಾಡ್ತಕ್ಕಂತ ಮಧು ಅವರು ಕೊಡ ಮಾಡ್ತಾ ಇರುವಂತ ಒಂದು ನಗದನ್ನು ಪಡ್ಕೊಳ್ತಾ ಇದ್ದಾರೆ. ಅಭಿನಂದನೆಗಳನ್ನು ಸಮರ್ಪಿಸ್ತಾ ಇದ್ದಾವೆ ಮಾಲೂರು ಚಂದ್ರು ಅವರಿಗೆ. ಮುಕ್ತಾಯ ಕಂಡಿರ್ತಕ್ಕಂಥ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಭರತ್ ಬೋಂಡಾ ಒಂದು ಪ್ರಶಸ್ತಿಯನ್ನು ಪಡ್ಕೊಂಡು ಹೋಗಿ ತಿಳಿಸ್ತಾ ಇದ್ದೇವೆ. ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಬಹಳಷ್ಟೊಂದು ಬೌಲಿಂಗ್ ವಿಭಾಗದಲ್ಲಿ ವಿಕೆಟ್ ಅನ್ನು ಉಳಿಸಿರುವಂತ ಭರತ್ ಬೋಂಡಾ ಅವರು ಬಂದು ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಪಡ್ಕೊಂಡು ಹೋಗಿ ಅಂತ ತಿಳಿಸ್ತಾ ಇದ್ದೇವೆ. ಈ ಒಂದು ಪ್ರಶಸ್ತಿಯನ್ನು ನಮ್ಮ ಪ್ರೆಸೆಂಟ್ ಮೆಂಬರ್ ಆಗಿರುವಂತ ಕ್ರೀಡಾ ಪ್ರೋತ್ಸಾಹದಾಯಕರಾಗಿರುವಂತ ಶ್ರೀಯುತ ಉದಯ್ ಸ್ವಾಮಿ ಅವರು ಕೊಟ್ಟು ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಉದಯ್ ಕುಮಾರ್ ಅವರು ಅಯ್ಯಪ್ಪ ಸ್ವಾಮಿ ವ್ರತಧಾರಿ ಕೂಡ ಈ ಒಂದು ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸ್ತಾ ಇದ್ದಾರೆ. ಅವರಿಗೆ ನಮ್ಮ ಎಸ್.ಎಂ. ಟ್ರಾವೆಲ್ಸ್ ಅವರು ಮಧು ಅವರು ಒಂದು ನಗದನ್ನು ಕೊಟ್ಟು ಕೂಡ ಗೌರವಿಸ್ತಾ ಇದ್ದಾರೆ ಭರತ್ ಬೋಂಡಾ ಅವರಿಗೆ. ಧನ್ಯವಾದಗಳು ಮಧು ಅವರೇ, ನಿಮ್ಮ ಕ್ರೀಡಾ ಸ್ಫೂರ್ತಿ ಸದಾಕಾಲ ಹೀಗೆ ಇರಲಿ ಅನ್ನುವ ಮಾತನ್ನು ತಿಳಿಸ್ತಾ ಇದ್ದೇವೆ. ನಾಳೆಯಿಂದ ನಮ್ಮ ಕಾಮೆಂಟೇಟರ್ಗೂ ಘೋಷಣೆ ಬರಲಿ ಅನ್ನೋದಾಗಿ ನಮ್ಮ ಆಶಯ. KTP ಅವರ ಶಿಷ್ಯ ಆ ನಿಟ್ಟಿನಲ್ಲಿ ಮುಂದಿನ ಹಂತಕ್ಕಾಗಿ ಸುಹಾಸ್ ಚಿತ್ರದುರ್ಗ. ಹಲೋ, ಯಾಸಲಿ ಶರತ್ ಶುಭಾಶ್ವರಿಗೆ ಅಭಿನಂದನೆ ತಿಳಿಸ್ತಾ ಇದ್ದಾವ. ಪ್ರಸ್ತುತ ಹಗಲು ರಾತ್ರಿಯ ಒಂದು ವ್ಯವಸ್ಥಿತ ಆಗಿರುವಂತಹ ಪಂದ್ಯಾಟಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ತಿಳಿಸ್ತಾ ಇದ್ದಾವ. ನಮ್ಮೊಟ್ಟಿಗೆ ಪಂದ್ಯಾಟದ ವೀಕ್ಷಣೆಯಲ್ಲಿರುವಂತಹ ಈ ಭಾರತದ ಎಲ್ಲ ಜನಪ್ರಿಯ ವ್ಯಕ್ತಿಗಳು ಕೂಡ ಟೂರ್ನಮೆಂಟಿನ ಪರವಾಗಿ ಆತ್ಮೀಯ ಆದರಣೀಯವಾಗಿರುವಂತಹ ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದಾವ. ಆ ನಿಟ್ಟಿನಲ್ಲಿ ಮತ್ತೊಂದು ಪಂದ್ಯಾಟ ಆರವನ್ನು ಕಂಡುಕೊಳ್ತಾ ಇದೆ ಅಂಕಣ ಮಧ್ಯಭಾಗದಲ್ಲಿ. ಅಲ್ಲಿ ಇಂಡಿಯನ್ ಬಾಯ್ಸ್ ಮುಳಬಾಗಿಲಿನ ತಂಡವನ್ನು ಎದುರಿಸ್ತಾ ಇರುವಂತಹ ಚಾಲೆಂಜರ್ ಸ್ಟೋಲಾರದ ತಂಡ ಎರಡು ಬಲಿಷ್ಠ ತಂಡಗಳ ಸ್ಪರ್ಧಾ ಅಂಕಣದಲ್ಲಿ ಸೆಣಸಾಟವನ್ನು ಕಂಡುಕೊಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಪ್ರಸ್ತುತ ಅವರ ಮೊದಲ ಚೆಂಡಿನ ಸ್ಟಾರ್ಟ್ ಮಾಡುವ ಕಂಡುಕೊಳ್ತಾ ಇದ್ದಾರೆ. ಹಸೀಂ ಬೌಲರ್ ಮೊದಲ ಚೆಂಡಿನ ಅಡಿವಾರಿ ಸೈಡ್ ಅಡಿವಾರವನ್ನು ಕಂಡುಕೊಳ್ತಾ ಇದ್ದಾನೆ ನವೀದ್. ಬಹುತೇಕವಾಗಿ ಬಹಳಷ್ಟು ಒಂದು ಪಂದ್ಯಾಟದಲ್ಲಿ ಅತ್ಯುತ್ತಮ ರೀತಿಯಾಗಿರುವಂತಹ ಆಟವನ್ನು ತೋರ್ಪಡಿಸಿರುವಂತಹ ಆಟಗಾರ ಕೂಡ. ಅದೆಷ್ಟೋ ಪಂದ್ಯಾಟದಲ್ಲಿ ಕೈ ಜಾರಿ ಹೋಗುವಂತಹ ಪಂದ್ಯಾಟದಲ್ಲಿ ಅತ್ಯುತ್ತಮ ರೀತಿಯಾಗಿರುವಂತಹ ಆಟವನ್ನು ತೋರ್ಪಡಿಸಿ ಪಂದ್ಯಾಟದ ಯಶಸ್ಸಿನಿಂದ ಬಹಳಷ್ಟು ಹೋರಾಟಗಾರಿ ಪಂದ್ಯಾಟವನ್ನು ಆಡಿರುವಂತಹ ಇಂಡಿಯನ್ ಬಾಯ್ಸ್ ಬಾಗಿಲಿನ ಪರವಾಗಿ ಸ್ಟ್ರೈಕರ್ ಬಾಣವನ್ನು ಕಾಣ್ತಾ ಇದ್ದಾರೆ. ಮೊದಲ ಚೆಂಡು ಪೂರ್ಣಾಂತರವಾಗಿ ಬೀಳ್ತಾ ಇದೆ. ಓಟ್ಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡ ಬಹಳಷ್ಟು ಒಂದು ದೊಡ್ಡ ಮಟ್ಟದ ವೈಭವ ಆಗಿರುವಂತಹ ಪಂದ್ಯ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ ಅಂಕಣ ಮಧ್ಯಭಾಗದಲ್ಲಿ. ಇಲ್ಲಿ ಚಾಲೆಂಜರ್ ಸ್ಟೋಲಾರ ಬಹಳಷ್ಟು ಒಂದು ಸುಂದರತೆ ಚೆಂಡು. ಓಟ್ಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡ ಗೂಡುಗಳ ಹಿಂಭಾಗದಲ್ಲಿ ಹರೀಶ್ ಸ್ಯಾಂಡಿ ಈ ಭಾಗದವರು ಜನಪ್ರಿಯ ಡೇಂಜರಸ್ ಆಟಗಾರ ಕೂಡ ವಿಕೆಟ್ ಕೀಪಿಂಗ್ ಆಟವನ್ನು ಕಂಡುಕೊಳ್ತಾ ಇದ್ದಾರೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಆಸೀಮ್ ಎಸೆತ ಎದುರಾಳಿ ಆಟಗಾರ ಒತ್ತಡವನ್ನು ಏರುವಂತ ಪ್ರಯತ್ನವನ್ನು ಕಂಡುಕೊಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಪ್ರಸ್ತುತ ಮೊದಲ 3 ಚೆಂಡು ಕೂಡ ದೊಡ್ಡ ಬಾಲ್ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಆ ನಿಟ್ಟಿನಲ್ಲಿ 4ನೇ ಚೆಂಡಿಗಾಗಿ ಪಂದ್ಯ ಮುಂದುವರಿಸಬೇಕು. ಬಹಳಷ್ಟು ಒಂದು ದೊಡ್ಡ ಮಟ್ಟದ ವೈಭವ ಆಗಿರುವಂತಹ ಪಂದ್ಯ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ನಾಲ್ಕನೇ ಚೆಂಡು ಓಟ್ಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡ ಮೊದಲ 4 ಚೆಂಡು ಕೂಡ ಬಹಳಷ್ಟು ಒಂದು ಅತ್ಯುತ್ತಮ ರೀತಿಯಾಗಿ ದಾಖಲಿಸ್ತಾ ಇರುವಂತಹ ಬೌಲರ್. ಇನ್ನುಳಿದ 2 ಚೆಂಡು ಅದು ಯಾವ ರೀತಿಯಾಗಿ ಚೆಂಡನ್ನು ಎಸೀತಾರೆ ಎಂಬುದನ್ನು ನೋಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಸ್ಟ್ರೈಕ್ ಮಾಡಿದಲ್ಲಿ ನವೀದ್ ಒಂದಷ್ಟು ವಿಕೆಟ್ ಮಾಡ್ತಾ ಇದ್ದಾರೆ.
ಸುಂದರತೆ ಚೆಂಡು ತಾಳ್ಮೆ ಮೇಲ್ಭಾಗದಲ್ಲಿ ತಳ್ಳುವಂತ ಪ್ರಯತ್ನವನ್ನ ಮಾಡಿದ್ರು. ಅಲ್ಲಿ ಕ್ಷೇತ್ರರಕ್ಷಣೆ ಮುಂದುವರಿಕೆಯನ್ನ ಕಂಡುಕೊಳ್ತಾ ಇದೆ. ಮುಖಾಂತರವಾಗಿ ತಳ ಖಾತೆ ಆರಂಭನ ಕಾಣ್ತಾ ಇದೆ. ನವೀದ ಖಾತೆ ಕೂಡ ಆರಂಭನ ಕಂಡುಕೊಳ್ತಾ ಇದೆ. ಒಂದು ಒಡ್ಡೋಟ್ಗಳ ಮುಖ್ಯವಾಗಿ ಆ ನಿಟ್ಟಿನಲ್ಲಿ ಮತ್ತೆ ಎರಡನೇ ಅಂತಿಮ ಚೆಂಡಿಗಾಗಿ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಅಂತಿಮ ಒಂದು ಚೆಂಡು ಬಹಳಷ್ಟು ಒಂದು ಸುಂದರವಾಗಿ ದಾಖಲಾತಿಯನ್ನ ಕಾಣ್ತಾ ಇದೆ. ಡಾಟ್ ಬಾಲ್ ಸೇರ್ಪಡೆ ಮುಖಾಂತರವಾಗಿ ಓವರ್ ಮುಕ್ತಾಯ. ಮೊದಲ ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ತಡಮುತ್ತ ಕೇವಲ ಒಂದೋಟವನ್ನು ಮಾತ್ರ ದಾಖಲಿಸ್ತಾ ಇರುವಂತಹ ತಂಡ ಇಂಡಿಯನ್ ಬಾಯ್ಸ್ ಮುಳಬಾಗಿಲಿನ ತಂಡ ಕೇವಲ ಒಂದೋಟವನ್ನು ಮಾತ್ರ ದಾಖಲಿಸ್ತಾ ಇದೆ. ಆ ನಿಟ್ಟಿನಲ್ಲಿ ಉಳಿದ ಹಂತದಲ್ಲಿ ಯಾವ ರೀತಿ ಆಟವನ್ನು ತೋರ್ಪಡಿಸ್ತಾರೆ ಎಂಬುದನ್ನು ನೋಡಬೇಕಾಗಿದೆ. ಇಲ್ಲಿ ನವೀನ್ ಸ್ಟ್ರೈಟ್ ಅನ್ನ ಪಡ್ಕೊಳ್ತಾ ಇದ್ದಾರ ಕೂಡ. ಬಹುತೇಕವಾಗಿ ಮೊದಲ 4 ಚೆಂಡು ಬಹಳಷ್ಟು ಒಂದು ಸುಂದರವಾಗಿ ದಾಖಲಿಸಿರುವಂತಹ ಆಟಗಾರ. 5ನೇ ಚೆಂಡಿನಲ್ಲಿ ಒಂದು ಓಟಿನಲ್ಲಿ ಮಾತ್ರ ಅವಕಾಶವನ್ನು ಮಾಡಿಕೊಟ್ರು. ಆ ಬಳಿಕ ಅಂತಿಮ ಚೆಂಡು ಡಾಟ್ ಬಾಲ್ ಸೇರ್ಪಡೆ ಮುಖಾಂತರವಾಗಿ ಪ್ರಸ್ತುತ ಯಶಸ್ಸಿನ ಮೊದಲ ಓವರ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಎರಡನೇ ಓವರ್ಗಾಗಿ ಮತ್ತೋರ್ವ ಈ ಭಾರತದ ಜನಪ್ರಿಯ ಆಟಗಾರ ಕೂಡ ಹರೀಶ್ ಸ್ಯಾಂಡಿ ಸ್ಟಾರ್ಟ್ ಮಾಡುವನ್ನ ಕಂಡುಕೊಳ್ತಾ ಇದ್ದಾನ. ಈ ಋತುಮಾನದಲ್ಲಿ ಮುಕ್ತಾಯವನ್ನು ಕಂಡಿರುವಂತಹ ಮುಳಬಾಗಿಲು ಫ್ರಾನ್ಸ್ ಟ್ರೋಫಿಯಲ್ಲಿ ಅತ್ಯುತ್ತಮ ರೀತಿ ಆಡಿರುವಂತಹ ಆಟವನ್ನು ಆಡಿ ಮ್ಯಾನ್ ಆಫ್ ದಿ ಸೀರೀಸ್ ಪ್ರಶಸ್ತಿನ ಪಡ್ಕೊಂಡಿರುವಂತಹ ಆಟಗಾರರು. ಆ ಒಂದು ಮ್ಯಾನ್ ಆಫ್ ದಿ ಸೀರೀಸ್ ಅಲ್ಲಿ ಸೈಕಲ್ ಅನ್ನ ಪಡ್ಕೊಂಡಿರುವಂತಹ ಹರೀಶ್ ಸ್ಯಾಂಡಿ ಸ್ಟಾರ್ಟ್ ಮಾಡುವನ್ನ ಕಂಡುಕೊಳ್ತಾ ಇದ್ದಾರೆ. ಅಂತ ಕಾಡಿ ಅದ್ಯಾವ ರೀತಿ ಆಡಿರುವಂತಹ ಬೌಲಿಂಗ್ ಅನ್ನ ಮಾಡ್ತಾರೆ ಎಂಬುದನ್ನು ನೋಡ್ಬೇಕಾಗಿದೆ. ಎರಡನೇ ಓವರ್ ಮೊದಲ ಚೆಂಡಿಗಾಗಿ ಹಣ ಪಂದ್ಯಾಟ ಮುಂದುವರಿಸಬೇಕು. ಹಣ ಪಂದ್ಯಾಟ ಮುಂದುವರಿಸಿ ಅನ್ನೋದ ಕೇಳಿಕೊಳ್ತಾ ಇದ್ದಾವೆ. ಹರೀಶ್ ಸ್ಯಾಂಡಿ ಎಸೆದ ಮೊದಲ ಚೆಂಡು ಡೋಡಿಗಳ ಹಿಂಭಾಗದಲ್ಲಿ ಒಂದೋಟ ಮಾತ್ರ ಸೇರ್ಪಡ. ಅಲ್ಲಿ ತಡ ಖಾತೆಯಲ್ಲಿ ಬರ್ತಾ ಇದೆ ಕೂಡ. ಅಲ್ಲಿ ಥರ್ಡ್ ಅಂಪೈರ್ ಚೆಕ್ ಇನ್ ಮಾಡಬೇಕಾಗಿದೆ. ಡಿಸಿಷನ್ ಅದು ಯಾವ ರೀತಿ ಆಡಿ ಬರ್ತಾ ಇದೆ ಎಂಬುದನ್ನು ನೋಡಬೇಕಾಗಿದೆ. ಪ್ರಸ್ತುತ ಹಗಲು ರಾತ್ರಿಯ ಒಂದು ವ್ಯವಸ್ಥಿತ ಪಂದ್ಯಾಟ ಮೊಟ್ಟ ಮೊದಲ ಬಾರಿಗೆ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಆ ನಿಟ್ಟಿನಲ್ಲಿ ನೇತಾಜಿ ಕ್ರಿಕೆಟರ್ಸ್ ಇವರ ಒಂದು ಸಂಪೂರ್ಣ ಮುಂದಾಳತ್ವದಲ್ಲಿ ನಡೀತಾ ಇರುವಂತಹ ಗೌನಿಪಲ್ಲಿಯ ಹೃದಯ ಭಾಗದಲ್ಲಿ ನಡೀತಾ ಇದೆ. ಹಗಲು ರಾತ್ರಿಯ ಒಂದು ವ್ಯವಸ್ಥಿತ ಪಂದ್ಯಾಟದ ವೀಕ್ಷಣೆ ಮಾಡ್ತಾ ಇರುವಂತಹ ಎಲ್ಲರಿಗೂ ಕೂಡ ಟೂರ್ನಮೆಂಟಿನ ಪರವಾಗಿ ಆತ್ಮೀಯ ತಂಡದ ಅಭಿನಂದನೆ ತಿಳಿಸ್ತಾ ಇದ್ದಾವೆ. ಅಲ್ಲಿ ಡಾಟ್ ಬಾಲ್ ಇಂದ ತಿಳಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಅಂಕಿಅಂಶ ಪಟ್ಟಿಯನ್ನು ಕೂಡ್ಕೊಳ್ತಾ ಇದೆ. ಹರಿ ತೇಲಿ ಬಿಟ್ಟ ಎರಡನೇ ಚೆಂಡು ಮತ್ತೆ ಡಾಟ್ ಬಾಲ್ ಆಡ್ತಾ ಇದೆ. ಈ ಹಂತದಲ್ಲಿ 6 ಚುಕ್ಕಿ ಮಾದರಿ ಎಸೆತ ಬಹುತೇಕ ಇಲ್ಲಿ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ ಕೂಡ ಈ ಒಂದು ಪಂದ್ಯಾಟದಲ್ಲಿ. ಹರಿಯ 3ನೇ ಚೆಂಡು ಹೆಡ್ಶಾಟ್ ಮೇಲ್ಭಾಗದಲ್ಲಿ ಸುರಕ್ಷಿತ ಡ್ಯಾಪ್ ಶಾಟ್ ದಾಖಲಾತಿಯನ್ನು ಕಾಣ್ತಾ ಇದೆ. ಅತ್ಯುತ್ತಮ ರೀತಿ ಆಡಿರುವಂತಹ ಕ್ಷೇತ್ರರಕ್ಷಣೆ ಜಮಾವಣೆನ ಕಂಡುಕೊಳ್ತಾ ಇದೆ. ಆ ನಿಟ್ಟಿನಲ್ಲಿ 2 ಓಟ್ಗಳು ಅಂಕಿಅಂಶ ಪಟ್ಟಿಯನ್ನು ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಚಾಲೆಂಜರ್ಸ್ ಟ್ರೋಲಾರದ ವಿರುದ್ಧವಾಗಿ ಇಂಡಿಯನ್ ಬಾಯ್ಸ್ ಮುಳಬಾಗಿಲಿನ ತಂಡ ಮತ್ತೆ ಅಂತಕ್ಕಾಗಿ ಹರೀಶ್ ಸ್ಯಾಂಡಿ ಎಸೆದಿ ಬಾರಿಯ ಚೆಂಡು ಮತ್ತೆ ಓಟ್ಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಬ್ಯಾಟ್ ಟು ಬ್ಯಾಟ್ ಡಾಟ್ ಬಾಲಿನ ಸೇರ್ಪಡ. ಇಲ್ಲಿ ನವೀದ್ 9 ಚೆಂಡುಗಳನ್ನು ದಾಖಲಿಸಿದ್ದಾರೆ. ಕೇವಲ 3 ಓಟಗಳಷ್ಟೇ ದಾಖಲಿಸಿರುವಂತಹ ಆಟಗಾರ ಕೂಡ. ಬಹಳಷ್ಟೊಂದು ಸುಂದರತೆ ಚೆಂಡು ಲಾಂಗ್ ರನ್ ಮೇಲ್ಭಾಗದಲ್ಲಿ ಕ್ಷೇತ್ರರಕ್ಷಣೆ ಮಾಡ್ತಾ ಇದ್ದಾರೆ. 1 ಓಟ್ಗಳ ಸೇರ್ಪಡ ಓವರ್ ಥ್ರೋ ಮುಖಾಂತರ 2 ಓಟ್ಗಳು ಸೇರ್ಪಡನ ಕಂಡುಕೊಳ್ತಾ ಇದೆ.
ಈ ರೀತಿಯಾಗಿರುವಂತಹ ತಪ್ಪುಗಳನ್ನ ಸರಿದೂಗಿಸಿಕೊಂಡು ಪಂದ್ಯಾಟವನ್ನು ಆಡಬೇಕಾಗಿರುವಂತಹ ಅನಿವಾರ್ಯತೆಯಲ್ಲಿದೆ ಚಾಲೆಂಜರ್ಸ್ ಕೋಲಾರದ ತಂಡ. ಪ್ರಸ್ತುತ ಬಹಳಷ್ಟು ಒಂದು ಪಂದ್ಯಾಟದಲ್ಲಿ ಜಾವನ ಕಂಡಿರುವಂತಹ ಜನಪ್ರಿಯ ತಂಡವಾಡ್ತಾ ಇದೆ ಚಾಲೆಂಜರ್ಸ್ ಕೋಲಾರ. ಇಲ್ಲಿ ರಿವರ್ಸ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲದ ಪ್ರಯತ್ನ, ಓಟ್ಗಳಿಗೆ ಅವಕಾಶ ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಮುಖಾಂತರವಾಗಿ ಓವರ್ ಮುಟ್ಟವನ್ನು ಕಾಣ್ತಾ ಇದೆ. 2 ಓವರ್ಗಳ ಮುಟ್ಟವನ್ನು ಕಾಣ್ತಾ ಇದೆ. ತಳಮತ ಕೇವಲ 5 ಓಟವನ್ನು ಮಾತ್ರ ದಾಖಲಿಸ್ತಾ ಇರುವಂತಹ ಇಂಡಿಯನ್ ಬಾಯ್ಸ್ ಮೂಳಬಾಗಿಲಿನ ತಂಡ ಒಂದಷ್ಟು ಇನ್ನು ಮುಂದಿನ ಹಂತದಲ್ಲಿ ಬಿಡು ಹೊಡೆತವನ್ನು ದಾಖಲಿಸಲೇಬೇಕಾಗಿರುವಂತಹ ಅನಿವಾರ್ಯತೆಯನ್ನು ಕಂಡುಕೊಳ್ತಾ ಇದೆ. ಸರ್ ಅಲ್ಲಿ ಆದಷ್ಟು ಬೇಗ ಪಂದ್ಯಾಟ ಮುಂದುವರಿಸಬೇಕು. ಇಂಡಿಯನ್ ಬಾಯ್ಸ್ ಮೊಳಬಾಗಿಲಿನ ತಂಡ ಈಗಾಗಲೇ 2 ಓವರ್ಗಳ ಮುಕ್ತಾಯಕ್ಕೆ ಕೇವಲ 5 ಓಟವನ್ನು ಮಾತ್ರ ದಾಖಲಿಸ್ತಾ ಇದೆ. ಇನ್ನು ಮುಂದಿನ ಹಂತದಲ್ಲಿ ಅದ್ಯಾವ ರೀತಿಯಾಗಿರುವಂತಹ ಆಟವನ್ನು ತೋರ್ಪಡಿಸ್ತಾರೆ ಎಂಬುದನ್ನು ನೋಡಬೇಕಾಗಿದೆ. ಈ ಭಾಗದ 2 ಜನಪ್ರಿಯ ತಂಡಗಳು ಸ್ಪರ್ಧಾಂಕಣದಲ್ಲಿ ಸೆಣಸಾಟವನ್ನು ಕಂಡುಕೊಳ್ತಾ ಇದ್ದಾರೆ. ಅದ್ಯಾರು ಪಂದ್ಯಾಟವನ್ನು ಜಯಿಸ್ತಾರೆ ಎಂಬುದನ್ನು ನೋಡಬೇಕಾಗಿದೆ. ಆ ನಿಟ್ಟಿನಲ್ಲಿ ತಳಮತ 5 ಓಟ ಮಾತ್ರ ದಾಖಲಿಸ್ತಾ ಇದೆ. 2 ಓವರ್ಗಳ ಮುಟ್ಟವನ್ನು ಕಂಡಿರುವಂತಹ ತಂಡ ಪಂದ್ಯ ಮುಂದುವರಿಸಬೇಕು. ಅಲ್ಲಿ ಇರ್ಫಾನ್ ಬೌಲರ್ ಈ ಹಂತಕ್ಕಾಗಿ 3ನೇ ಓವರ್ನ ಮೊದಲ ಚೆಂಡಿಗಾಗಿ ಇರ್ಫಾನ್ ಅನ್ನ ಪರಿಚಯಿಸುವಂತ ಪ್ರಯತ್ನವನ್ನು ಕಂಡುಕೊಳ್ತಾ ಇದೆ. ಪಂದ್ಯ ಮುಂದುವರಿಸಬೇಕು. ಈ ತಂಡ ಇರ್ಫಾನ್ ಎಸೆದ ಮೊದಲ ಚೆಂಡು ರನ್ಔಟ್ ಪಡ್ಕೊಳ್ಳುವಂತ ಅವಕಾಶಗಳಿತ್ತು. ರನ್ಔಟ್ ಆಗ್ತಾ ಇಲ್ಲ. ಅಲ್ಲಿ ಒಂದು ಓಟಗಳ ಸೇರ್ಪಡೆ ರಿಸ್ಕಿ ಓಟವನ್ನು ದಾಖಲಿಸಿದ್ರು. ಬಹಳಷ್ಟು ಮಂದಿ ಒಂದು ಟೂರ್ನಮೆಂಟ್ಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಕೂಡ ಟೂರ್ನಮೆಂಟಿನ ಪರವಾಗಿ ಆತ್ಮೀಯವಾಗಿರ್ತಕ್ಕಂಥ ಅಭಿನಂದನನ್ನ ತಿಳಿಸ್ತಾ ಇದ್ದಾವ. ಮಾತೆಯಾತಕ್ಕಾಗಿ ಬಹಳಷ್ಟೊಂದು ಸುಂದರತೆ ಹೊಡೆತ ಡಿಬಿಡಿಗಳ ಮೇಲ್ಭಾಗದಲ್ಲಿ ನವೀದ್ ಹೊಡೆತ ಕೈ ಕೊಡ್ತಾ ಇದ್ದ. ಅಲ್ಲಿಂದಲ್ಲಿ ವಿಕೆಟ್ಸ್ ಪತನ. ಮೊದಲ ವಿಕೆಟ್ಸ್ ಆಘಾತವನ್ನು ಕಂಡುಕೊಳ್ತಾ ಇದ್ದ ಮುಳಬಾಗಿಲು ಇಂಡಿಯನ್ ಬಾಯ್ಸ್ಗಳ ತಂಡ. ಮೊದಲ ಹಂತದಲ್ಲಿ ಅತ್ಯುತ್ತಮ ರೀತಿಯಾಗಿರುವಂತಹ ಚೆಂಡುಗಳನ್ನು ದಾಖಲಿಸಿರುವಂತಹ ತಂಡ ಚಾಲೆಂಜರ್ಸ್ ಕೋಲಾರ. ಇಲ್ಲಿ ಪ್ರತಿ ಚೆಂಡಿನಲ್ಲೂ ಕೂಡ ದಾಂಡಿನ ಮೇಲೆ ಒತ್ತಡವನ್ನು ಹೇರುವಂತಹ ಪ್ರಯತ್ನವನ್ನ ಮಾಡಿದ್ರು. ಅಲ್ಲಿ ನವೀದ್ 12 ಚೆಂಡುಗಳನ್ನ ಎದುರಿಸಿರುವಂತಹ ಅಡ್ಯಾರ ಕೇವಲ 5 ಓಟವನ್ನು ಮಾತ್ರ ದಾಖಲಿಸಿ ಒಂದು ಪಂದ್ಯಾಟದಿಂದ ನಿರ್ಗಮನವನ್ನು ಕಾಣ್ತಾ ಇದ್ದಾರೆ. ಅವರ ಸಾಲವನ್ನು ತುಂಬಲು ಮತ್ತೋರ್ವ ನಡುಸರಿದ ಆಟಗಾರ ಅಫ್ಶಾದ್ ಅಂಕಣ ಹೊಳ ಪ್ರವೇಶವನ್ನು ಕಾಣ್ತಾ ಇದ್ದಾರೆ. ಅಫ್ಶಾದ್ ಸೇರ್ಪಡೆ. ಅಲ್ಲಿ ಪಂದ್ಯಾಟ ಮುಂದುವರಿಸಬೇಕು. ಇರ್ಫಾನ್ ಎಸೆದ ಮೊದಲ ಚೆಂಡು. ಆ 3ನೇ ಚೆಂಡು ದೊಡ್ಡಗಳಿಗೆ ಅವಕಾಶ ಮಾಡಿಕೊಟ್ರು. ಸಮಯ ಸರಿತಾ ಇದ್ದಾಗ ಬಹುತೇಕವಾಗಿ ಕ್ರಿಕೆಟಿನ ಒಂದು ಇತಿಹಾಸ ರಂಗದ ಆದ್ಯನ ಗಮನಿಸುವಂತ ಪ್ರಯತ್ನವನ್ನ ಕಂಡ್ರ ಬಹುತೇಕ ಬಹಳಷ್ಟು ಒಂದು ಹೃದಯ ಶ್ರೀಮಂತಿನ ಪಡ್ಕೊಳ್ತಾ ಇದೆ. ಬಹುತೇಕ 80-90 ದಶಕದಲ್ಲಿ ಆಡ್ತಾ ಇರುವಂತಹ ಪಂದ್ಯಾಟಕ್ಕೆ ಜಯಿಸುವಂತ ತಂಡಕ್ಕೆ ಕೇವಲ 5,000 ರೂಪಾಯಿಗಳು 10,000 ರೂಪಾಯಿಗಳ ಪ್ರಶಸ್ತಿ ಮಾತ್ರ ಬಹುತೇಕ ಬಹಳಷ್ಟು ಹೆಚ್ಚಾಗಿ ನಡೆದಿತ್ತು. ಇಲ್ಲಿ ಸಮಯ ಸರಿತಾ ಇದ್ದಾಗ ಕ್ರಿಕೆಟ್ ಬಹಳಷ್ಟು ಒಂದು ಹೃದಯ ಶ್ರೀಮಂತಿಕೆ ಅಂಕೆಯನ್ನು ಕಂಡುಕೊಳ್ತಾ ಇದೆ. ಇತ್ತೀಚಿನ ವಿದ್ಯಮಾನದಲ್ಲಿ ಓರ್ವ ಆಟಗಾರ ದಾಖಲಿಸುವ ಒಂದು ಸಿಕ್ಸರ್ಗೆ 5,000-10,000 ರೂಪಾಯಿಗಳನ್ನು ಕೊಡುವಷ್ಟು ಮುಂಚೂಣಿಯನ್ನು ಕಂಡುಕೊಳ್ತಾ ಇದೆ ಕೂಡ. ಬಹಳಷ್ಟೊಂದು ಸುಂದರತೆ ಚೆಂಡು ಡಿಬಿಡಿ ದಲ್ಲಿ ಸುರಕ್ಷಿತ ಜಾಬ್ ಶಾಟ್ ದಾಖಲಾತಿಯನ್ನು ಕಾಣ್ತಾ ಇದೆ. ಫಸ್ಟ್ ಬೌಂಡ್ರಿ. ಇಲ್ಲಿ ಲಕ್ಕಿ ಬೌಂಡ್ರಿಯನ್ನು ಪಡ್ಕೊಳ್ತಾ ಇರುವಂತಹ ಆಟಗಾರ ಬಹಳಷ್ಟೊಂದು ಸುಂದರತೆಯ ಹೊಡೆತವನ್ನು ದಾಖಲಿಸ್ತಾ ಇದ್ದಾನೆ ರಾಹುಲ್. ಮೊದಲ ಬೌಂಡ್ರಿಯನ್ನು ದಾಖಲಿಸಿದ್ರು. ಅತ್ಯುತ್ತಮ ರೀತಿಯಾಗಿರುವಂತಹ ಹೊಡೆತವನ್ನು ದಾಖಲಿಸ್ತಾ ಇದ್ದಾನೆ ಕೂಡ. ಸುಂದರತೆ ಚೆಂಡು
ಪೂರ್ಣಾಂತರವಾಗಿತ್ತು. ಡಿಬಿಡಿಗಳ ಮೇಲ್ಭಾಗದಲ್ಲಿ ಬಹಳಷ್ಟು ಒಂದು ಸುಂದರತೆ ಕ್ಷೇತ್ರರಕ್ಷಣೆ ಮಾಡ್ತಾ ಇದ್ದಾನ. ಒಂದೋಟ ಸೇರ್ಪಡೆ ಮುಖಾಂತರವಾಗಿ ಓವರ್ ಮೊತ್ತವನ್ನು ಕಂಡುಕೊಳ್ತಾ ಇದೆ. 3 ಓವರ್ಗಳ ಮುಕ್ತಾಯ ಇದೆ. ತಳ ಮೊತ್ತ 12 ಓಟವನ್ನು ದಾಖಲಿಸ್ತಾ ಇದೆ. ಮೊದಲ ವಿಕೆಟ್ಸ್ ಅನ್ನು ಕಳೆದುಕೊಂಡಿರುವಂತ ಇಂಡಿಯನ್ ಬಾಯ್ಸ್ ಮುಳಬಾಗಿಲಿನ ತಂಡ. After completion over number 3, score moves on 12 runs from important 1 wickets now. Last 12 balls are remaining now. ಅದಷ್ಟು ಓಟವನ್ನು ದಾಖಲಿಸ್ತಾರೆ ನೋಡಬೇಕಾಗಿದೆ. ಅಲ್ಲಿ ಡೌನಿಪಲ್ಲಿಯ ಇತಿಹಾಸದಲ್ಲ ಮೊಟ್ಟ ಮೊದಲ ಬಾರಿಯ ಹಗಲು ರಾತ್ರಿಯ ವ್ಯವಸ್ಥಿತ ಪಂದ್ಯಾಟೂಟ ಇಲ್ಲಿ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಜಯಿಸುವಂತ ತಂಡಕ್ಕೆ 1 ಲಕ್ಷಕ್ಕಿಂತ ಮಿಕ್ಕಿರ್ತಕ್ಕಂಥ ಮೊತ್ತವನ್ನು ಕೊಡ ಮಾಡ್ತಾ ಇದ್ದಾರೆ. ರನ್ನರ್ಸ್ ಪ್ರಶಸ್ತಿಯನ್ನು ಪಡ್ಕೊಳ್ಳುವಂತ ತಂಡಕ್ಕೆ 77,000 ರೂಪಾಯಿಗಳ ಸಹಸ್ರಾರ್ ಜೊತೆ ಒಂದು ಪಾರಿತೋಷವನ್ನು ಕೊಡ ಮಾಡ್ತಾ ಇರುವಂತ ಒಂದು ವ್ಯವಸ್ಥಿತ ಪಂದ್ಯಾಟೂಟ. ರಿವರ್ಸ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲದ ಪ್ರಯತ್ನ. ಚೆಂಡು ತಾಳ್ಮನ್ ಸೀಮಾರೇಖೆ ಹೊರ ಭಾಗವನ್ನು ಕಾಣ್ತಾ ಇದೆ. ಬೌಂಡ್ರಿ 4 ಓಟಗಳ ಸೇರ್ಪಡೆ. ಅಲ್ಲಿ ರಾಹುಲ್ ಈಗಾಗಲೇ 2 ಬೌಂಡ್ರಿಯನ್ನು ವಾಡಿಸಿರುವಾಗಿ ದಾಖಲಿಸಿರುವಂತಹ ಆಟಗಾರ ಕೂಡ ಬಹಳಷ್ಟು ಒಂದು ಅತ್ಯುತ್ತಮ ರೀತಿಯಾಗಿರುವಂತಹ ಆಟವನ್ನು ತೋರ್ಪಡಿಸ್ತಾ ಇದ್ದಾನೆ. ಪೂರ್ಣಾಂತರವಾಗಿತ್ತು. ಓಟ್ಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡ ಅಂಕಿಅಂಶ ಪಟ್ಟಿಯನ್ನು ಕೂಡ್ಕೊಳ್ತಾ ಇದೆ. ತಳ ಮೊತ್ತ 16 ಓಟವನ್ನು ದಾಖಲಿಸಿರುವಂತಹ ಇಂಡಿಯನ್ ಬಾಯ್ಸ್ ಮುಳಬಾಗಿಲಿನ ತಂಡ. ರೋಡ್ಗಳ ಮಾರ್ಗದಲ್ಲಿ ರನ್ಔಟ್ಸ್ ಪಡ್ಕೊಳ್ಳುವಂತ ಅವಕಾಶಗಳಿದೆ. ಆ ನಿಟ್ಟಿನಲ್ಲಿ ವಿಕೆಟ್ಸ್ ಪತನ. 2ರ ವಿಕೆಟ್ಸ್ ಆಘಾತವನ್ನು ಕಂಡುಕೊಳ್ತಾ ಇದೆ. ರಾಹುಲ್ ವಾಪಸಾತಿ ಇಲ್ಲದ ಓಟವನ್ನು ಕಸಿಯುವಂತ ಪ್ರಾಂತವನ್ನು ಕಂಡಿರುವಂತಹ ತಂಡ. ಇಲ್ಲಿ ಆರಂಭಿಕ 2 ಜೋಡಿ ಕೂಡ ಆಘಾತವನ್ನು ಕಂಡುಕೊಳ್ತಾ ಇದೆ. ಮೊದಲ ಹಂತದಲ್ಲಿ ನವೀದ ಬಳಿಕ ರಾಹುಲ್ ಕೂಡ ವಿಕೆಟ್ಸ್ ಆಘಾತವನ್ನು ಕಂಡುಕೊಳ್ತಾ ಇರುವಂತಹ ಇಂಡಿಯನ್ ಬಾಯ್ಸ್ ಮುಳಬಾಗಿಲಿನ ತಂಡ ಇಲ್ಲಿ ಒಂದಷ್ಟು ಆಘಾತಕಾರಿ ವೈಫಲ್ಯವನ್ನು ಎದುರಿಸ್ತಾ ಇದೆ. ನಡು ಸರದಿ ಆಟಗಾರರು ಬಹುತೇಕವಾಗಿ ಜವಾಬ್ದಾರಿಯುತವಾಗಿರುವಂತಹ ಇನ್ನಿಂಗ್ಸ್ ಅನ್ನು ಕಟ್ಟಲೇಬೇಕಾಗಿರುವಂತಹ ಅನಿವಾರ್ಯತೆಯಲ್ಲಿದೆ. ಕಾದು ನೋಡ್ಬೇಕಾಗ್ತಾ ಇದೆ ಸಿರಾಜ್ ಅದ್ಯಾವ ರೀತಿ ಆಟವನ್ನು ಆಡ್ತಾರೆ ಎಂಬುದಾಗಿ. ಧನಂಜಯ್ ಪ್ರಸ್ತುತ ಮೊದಲ ಚೆಂಡಲ್ಲಿ ಓಟ್ಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಆ ಬಳಿಕ ಉಳಿದ ಹಂತದಲ್ಲಿ ಬಹಳಷ್ಟು ಒಂದು ಸುಂದರತೆ ಚೆಂಡನ್ನ ದಾಖಲಿಸ್ತಾ ಇದ್ದಾನೆ ಕೂಡ. ಆ ನಿಟ್ಟಿನಲ್ಲಿ ಮತ್ತೆ 4ರ ಚೆಂಡಿಗಾಗಿ 4ರ ಚೆಂಡು ಸ್ಟಾಲರ್ ಸೀಮರೆಗೆ ಮೇಲ್ಭಾಗದಲ್ಲಿ ಪರ್ಫೆಕ್ಟ್ ಆಫ್ ಶಾಟ್ ಮುಖಾಂತರವಾಗಿ ಬೌಂಡ್ರಿಯ ಸೇರ್ಪಡ. ಚಾಕ್ಲೇಟ್ ಬೌಂಡ್ರಿ ದಾಖಲಾತಿಯನ್ನು ಕಾಣ್ತಾ ಇದೆ. ಹಂತದಲ್ಲಿ ಅತ್ಯುತ್ತಮ ರೀತಿಯಾಗಿರುವಂತಹ ಹೊಡೆತವನ್ನು ದಾಖಲಿಸ್ತಾ ಇದ್ದಾರೆ.
ಎಸ್ ಅಲ್ಲಿ ನೋ ಬಾಲ್ ಪ್ಲಸ್ ಬೌಂಡ್ರಿ ಅನ್ನೋದ ತಿಳಿಸ್ತಾ ಇದಾರ. ಫ್ರೀ ಔಟ್ ಅಷ್ಟರ ಮುಂದುವರಿಕೆಯನ್ನ ಕಂಡುಕೊಳ್ತಾ ಇದೆ. ಅಲ್ಲಿ ಮೊದಲ ಚೆಂಡಿನ ಒಂದು ಸುಂದರತೆ ಹೊಡೆತವನ ದಾಟಲಿ ಸಾದರ ನಿಟ್ಟಲ್ಲಿ ನಾಲ್ಕರ ಚೆಂಡಿಗಾಗಿ ಫ್ರೀ ಔಟ್ ಅಕ್ಷರ ಪಡೆದುಕೊಳ್ತಾ ಇದ್ದಾರೆ. ಸಿರಾಜ್ ಸ್ಟ್ರೈಟ್ ಬ್ಯಾಟ್ದಲ್ಲಿ ಬರ ಸಿಡಿನ ಹೊಡೆತವನ ದಾಟಲಿಸಬಲ್ಲ ತಾಟಿಯಾರ. ಬಹಳಷ್ಟು ಸುಂದರತೆ ಹೊಡೆತ ಡಿಮಿಡಿಗಳ ಮೇಲ್ಮಟ್ಟದಲ್ಲಿ ಭರ್ಜರಿ ಆಗಿರುವಂತಹ ಹೊಡೆತವನ್ನ ದಾಟಲಿಸಿದ್ರು. ಚಂಡು ಸೀಮಾ ರೆಡ್ಡಿ ಅವ್ರ ಮಾನವನ್ನ ಕಂಡುಕೊಳ್ತಾ ಇದೆ. 4 ಓಟ್ಗಳ ಸೇರ್ಪಡ. ಅಲ್ಲಿ ಪಂದ್ಯದ ಮೇಲೆ ಸಂಪೂರ್ಣ ಹಿಡಿತವನ್ನ ಕಂಡುಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾ ಇರುವಂತ ತಂಡ ಅಂತಿಮ ಹಂತದಲ್ಲಿ ಭರ್ಜರಿ ಆಗಿರುವಂತಹ ಆಟವನ್ನ ತೋರ್ಪಡಿಸ್ತಾ ಇದ್ದಾನ. 2 ಚೆಂಡಿನ ಮುಂದೆ 2 ಬಲ ಸಿಡಿಲ ಒಂದು ಬೌಂಡ್ರಿಯನ್ನ ದಾಟಲಿಸಿರುವಂತ ಸಿರಾಜನ ಹೊಡೆತ ಲಾಂಗ್ ಆನ್ ಮೇಲ್ಭಾಗದಲ್ಲಿ ಬುಲೆಟ್ ಶಾಟ್ ಇವರೇ ಸಿಕ್ಸರ್. ಅಲ್ಲಿ ಮಾತಯ್ಯ ದಾಟಿ ಧನಂಜಯ ಈ ತಂಡವ ಧನಂಜಯ ಸೆದೆ ಬಾರಿಯ ಚೆಂಡು ಓಟ್ಗಳಲ್ಲಿ ಅವಕಾಶ ಬರ್ತಾ ಇಲ್ಲ. ಅಂತಿಮ ಹಂತದಲ್ಲಿ ಡಾಟ್ ಬಾಲ್ ಆಡ್ತಾ ಇದೆ. ನಿಟ್ಟಲ್ಲಿ ಓವರ್ ಮುಕ್ತಾಯ. ಕಳೆದ ಓವರ್ನಲ್ಲಿ 19 ಓಟಿನಲ್ಲಿ ಅವಕಾಶ ಮಾಡಿಕೊಟ್ರು. ಆ ಮುಖಾಂತರವಾಗಿ ಓವರ್ ಮುಕ್ತಾಯವನ್ನ ಕಂಡುಕೊಳ್ತಾ ಇದೆ. ಎಸ್ ಅಲ್ಲಿ ಸ್ಟ್ಯಾಂಪ್ ಆಗಿ ತಡಂಪೈರ್ ಚೆಕ್ ಇನ್ ಮಾಡಬೇಕು. ಓವರ್ ಟು ಡಿಜೆ. ಅಲ್ಲಿ ಪದಡ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಮತ್ತೆ ಅಂಕಣ ಮಧ್ಯೆ ವಾರ್ಡ್ದಲ್ಲಿ ಪದಡ ಶಿವರಾತ್ರಿ ಮುಂದುವರಿಸಿದ ಕೇಳ್ಕೊಳ್ತಾ ಇದ್ದಾವ. ಅಲ್ಲಿ ಫ್ರಾನ್ಸ್ ಬಾಜೇಪರ ಹಾಗೂ GD ಅಟ್ಯಾಕರ್ಸ್ 2 ತಂಡದ ಕ್ಯಾಪ್ಟನ್ಸ್ ಟಾಸ್ ಹಿಡಿಯುವನ್ನ ಕೇಳ್ತಾ ಇದ್ದಾವ. ದಿನದ ಮುಂದಿನ ಪಂದ್ಯಾಟವನ್ನು ಆಡುವಂತ 2 ತಂಡದ ಕ್ಯಾಪ್ಟನ್ಸ್ ಆದಷ್ಟು ಬೇಗ ನಮ್ಮ ಟಾಸ್ ಆಗಿ ಬರಬೇಕು. ನಮ್ಮ ಮುಖ್ಯ ವೇದಿಕೆ ಆತ ಏನದಾಗಿ ಟರ್ನ್ ತಿಳಿಸ್ತಾ ಇದ್ದಾವ. ಅಲ್ಲಿ ಅಂತಿಮವರಾಗಿ ಮತ್ತೋರು ಹೊಸ ಬೌಲರ್ ಅನ್ನ ಕಡೆ ತರುವಂತ ಪ್ರಯತ್ನವನ್ನ ಕಂಡುಕೊಳ್ತಾ ಇದ್ದ ಮಹೇಶ್ ಬೌಲರ್. ಈ ತಂಡ ಮಹೇಶ್ ಎಸೆದ ಮೊದಲ ಚೆಂಡು ಬಹಳಷ್ಟು ಒಂದು ಸುಂದರತ ಚೆಂಡನ್ನ ದಾಟಲಿಸ್ತಾ ಇದ್ದಾರೆ. ಪಾಯಿಂಟ್ ಮೇಲ್ಭಾಗದಲ್ಲಿ ಅಂತಿಮ ಹಂತದಲ್ಲಿ ತಳ್ಳುವಂತ ಪ್ರಯತ್ನವನ್ನ ಮಾಡಿದ್ರು. 1 ಓಟಿಗಳ ಸೇರ್ಪಡೆಯೂ ಕೂಡ ತಳಕಾತಿ ಬರ್ತಾ ಇದೆ. ಸಿರಾಜ್ ಸ್ಟ್ರೈಕ್ ಕೊಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. 32 ಓಟುಗಳು ತಂಡದ ಒಟ್ಟಾರೆ ಗಳಿಕೆ. 2 ತಂಡಗಳು ಕೂಡ ಗೆಲ್ಲಲೇಬೇಕಾಗಿರುವಂತಹ ಒತ್ತಡದ ಪಂದ್ಯಾಟವನ್ನು ಆಡ್ತಾ ಇರುವಂತಹ ತಂಡ. ಓಟಗಳಿಗೆ ಅವಕಾಶ ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡ. ಇತ್ತೀಚಿನ ವಿದ್ಯಮಾನದಲ್ಲಿ ಬಹಳಷ್ಟು ಒಂದು ಪ್ರಶಸ್ತಿಯನ್ನ ಗೆದ್ದಿರುವಂತಹ ತಂಡ ಚಾಲೆಂಜರ್ಸ್ ಟ್ರೋಲರ್ ಇಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ. ಈ ಒಂದು ಪಂದ್ಯಾಟದಲ್ಲಿ ಅದ್ಯಾರು ಜಾವನ ಕಾಣ್ತಾರೆ ಎಂಬುದನ್ನು ನೋಡಬೇಕಾಗಿದೆ. ಲೋವರ್ ಫುಲ್ ಟಾಸ್ ಆಗಿತ್ತು. ಸ್ಟ್ರಾಲರ್ ಸಿಮರ ಚಾನ್ಸ್ ಅಲ್ಲಿ ಬಹಳಷ್ಟು ಒಂದು ಸುಂದರದ ಛತ್ರಕ್ಷಣ ಮಾಡಿದ್ರು.
ಅಲ್ಲಿ ಅದ್ಯಾವ ರೀತಿಯಾಗಿರುವಂತ ನಿರ್ಣಯ ಹೊರ ಬರ್ತಾ ಇದೆ ಎಂಬುದನ್ನು ನೋಡ್ಬೇಕಾಗಿದೆ. ಅಲ್ಲಿ ಜಿಡಿ ಅಟ್ಯಾಟರ್ಸ್ನ ಕ್ಯಾಪ್ಟನ್ಸ್ ಕ್ಯಾಪ್ಟನ್ಸ್ ನೋಡಿ ಆದಷ್ಟು ಬೇಗ ಟಾಸ್ ಇಟ್ ಬನ್ನಿ ಅನ್ನೋದ ಕೇಳ್ತಾ ಇದ್ದಾವೆ. ಅಲ್ಲಿ ಮತ್ತೆ ಮಹೇಶ್ ಅಂತಿಮ ಹಂತದ 3 ಚೆಂಡುಗಳಿನ ಆಟ ಮಾತ್ರ ಬಾಕಿ ಉಳ್ಕೊಳ್ತಾ ಇದೆ. ಈ ದಡವ ರಿವರ್ಸ್ ಶಾಟ್ ಮುಖಾಂತರವಾಗಿ ಗುಡಿಸಿ ತೆಗೆಯುವಂತ ಪ್ರಯತ್ನವನ್ನ ಮಾಡಿದ್ರು. ಅಲ್ಲಿ ಒಂದು ನೋಟಿಗಳ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಆ ನಿಟ್ಟಿನಲ್ಲಿ ಅಂತಿಮ 2 ಚೆಂಡಿನ ಆಟ ಮಾತ್ರ ಬಾಕಿ ಉಳ್ಕೊಳ್ತಾ ಇದೆ. ತಡ ಮೊತ್ತ 34 ಓಟವನ್ನು ದಾಖಲಿಸಿದ ಅಂತಿಮ ಹಂತದ 2 ಚೆಂಡಿನ ಆಟ ಮಾತ್ರ ಬಾಕಿ ಉಳ್ಕೊಳ್ತಾ ಇದೆ ಕೂಡ. ಪದರ ಮುಂದುವರಿಸಬೇಕು. ಬಿರುಸಿನ ಹೊಡೆತ, ಬುಲೆಟ್ ಶಾಟ್ ದಾಖಲಾತಿಯನ್ನು ಕಾಣ್ತಾ ಇದೆ. ಆ ನಿಟ್ಟಿನಲ್ಲಿ ಚೆಂಡು ಸೀಮಾ ರೇಖೆ ಹೊರ ಭಾಗವನ್ನ ಕಾಣ್ತಾ ಇದೆ. ಸಿಕ್ಸರ್ 6 ಓಟಗಳ ಸೇರ್ಪಡೆ. ಅಂತಿಮ ಒಂದು ಚೆಂಡು ಪೂರ್ಣಾಂತರವಾಗಿ ಬೀಳ್ತಾ ಇದೆ. ಲಾಂಡನ್ ಮೇಲ್ಭಾಗದಲ್ಲಿ ಒಂದು ಓಟಗಳ ಸೇರ್ಪಡೆ. 2ರ ಓಟವನ್ನು ದಾಖಲಿಸುವಂತ ಪ್ರಯತ್ನ ನಡುವೆ ಯಂತ್ರದಲ್ಲಿ ಹರಿ ರನ್ಔಟ್ಸ್ ಮಾಡ್ತಾ ಇದ್ದಾನೆ. ಆ ನಿಟ್ಟಿನಲ್ಲಿ ವಿಕೆಟ್ ಸಾಗಾಟವನ್ನು ಕಂಡುಕೊಳ್ತಾ ಇದೆ. ಇನ್ನಿಂಗ್ಸ್ ಮುಕ್ತಾಯ. ತಳ ಮೊತ್ತ 41 ಓಟವನ್ನು ದಾಖಲಿಸ್ತಾ ಇದೆ. ಟಾರ್ಗೆಟ್ ಸಂಖ್ಯೆ 42 ಓಟವನ್ನು ದಾಖಲಿಸಬೇಕಾಗಿರುವಂತಹ ಅನಿವಾರ್ಯತೆಯನ್ನು ಕಾಣ್ತಾ ಇದೆ. ಅಲ್ಲಿ ದಿನದ ಮುಂದಿನ ಪಂದ್ಯ ಟಾಸ್ ಅನ್ನ ನಡೀತಾ ಇದೆ. ಈ ಬಾರಿದ ಮತ್ತೋರ್ವ ಶಿಕ್ಷಕರಾಗಿರುವಂತಹ ಮಣೀಶ್ ಸರ್ ಅವರು ಕೂಡ ಆ ಒಂದು ಟಾಸಿನ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿ ಅನ್ನೋದಾಗಿ ಕೇಳಿಕೊಳ್ತಾ ಇದ್ದಾವೆ. 2 ಬಲಿಷ್ಠ ತಂಡಗಳು ದಿನದ ಮುಂದಿನ ಪಂದ್ಯಕೂಟವನ್ನು ಆಡ್ತಾರೆ. ಆ ಒಂದು ಪಂದ್ಯಕೂಟದ ಟಾಸ್ ಅನ್ನ ನೆರವೇರಿಸ್ತಾ ಇರುವಂತಹ ನಮ್ಮ ಈ ಬಾರಿದ ಶಿಕ್ಷಕರಾಗಿರುವಂತಹ ಮಣೀಶ್ ಸರ್ ಅವರು ಕೂಡ ಟಾಸ್ ಅನ್ನು ನೆರವೇರಿಸ್ತಾ ಇದ್ದಾರೆ. ಅವರಿಗೆ ಕೂಡ ಅಭಿನಂದನೆ ತಿಳಿಸ್ತಾ ಇದ್ದಾವೆ.
ನೋಡಿ ಮೊದಲ ಹಂತದ ಓಪನರ್ಸ್ ಆದಷ್ಟು ಬೇಗನೆ ಬರಬೇಕು ಅನ್ನೋದಾಗಿ ಕೇಳ್ತಾ ಇದ್ದಾವ. 42 ಟಾರ್ಗೆಟ್ ಸಂಖ್ಯೆ. ಸರ್ ಆದಷ್ಟು ಬೇಗ ಬರಬೇಕು ಅಲ್ಲಿ ಮೊದಲ ಹಂತದ ದಾಂಡಿಗರು. ಸರ್ ಅಲ್ಲಿ ಓಪನರ್ಸ್ ಇಮಿಡಿಯೇಟ್ಲಿ ಬರಬೇಕು. ಸಮಯ ವಿಳಂಬವನ್ನು ಮಾಡಬೇಡಿ, ಆದಷ್ಟು ಬೇಗ ಬನ್ನಿರೋದಾಗಿ ಕೇಳ್ತಾ ಇದ್ದಾವ. ಚಾಲೆಂಜರ್ಸ್ ಸ್ಟ್ರೋಲ್ ಆರದ ಓಪನರ್ಸ್ ಗಮನಿಸಬೇಕಲ್ಲಿ. ಚಾಲೆಂಜರ್ಸ್ ಓಪನರ್ಸ್ ಆದಷ್ಟು ಬೇಗ ಬನ್ನಿ. ಹಲೋ ಹಲೋ ಅಣ್ಣ, ಅಲ್ಲಿ ಆರಂಭಿಕ ಜೋಡಿ ಆದಷ್ಟು ಬೇಗ ಅಂಕಣವನ್ನ ಕೂಡ್ಕೊಳ್ಬೇಕು. ಓಪನರ್ಸ್ ಅಲ್ಲಿ ಚಾಲೆಂಜರ್ ಸ್ಟ್ರೋಲರ್ ಓಪನರ್ಸ್ ಆದಷ್ಟು ಬೇಗ ಬರ್ಬೇಕು ಅನ್ನೋದಾಗಿ ಕೇಳ್ತಾ ಇದ್ದಾವ. ಅಣ್ಣ ಚಾಲೆಂಜರ್ ಸ್ಟ್ರೋಲರ್ ಓಪನರ್ಸ್
ಅಲ್ಲಿ ಮೊದಲ ಹಂತದ ಆರಂಭಿಕ ಜೋಡಿ ಆಟವನ್ನು ಕೂಡಿಕೊಳ್ತಾ ಇದೆ. ನಾನ್ ಸೈಡೆಡ್ ಬ್ಯಾಟನ್ನು ಕಂಡುಕೊಳ್ತಾ ಇರುವಂತಹ ಆಟಗಾರ ಅಬ್ರಾರ್ ಜೋದ್ರಾಡಿ, ಸೈಡೆಡ್ ಬ್ಯಾಟನ್ನು ಕಂಡುಕೊಳ್ತಾ ಇರುವಂತಹ ಈ ಭಾರತದ ಜನಪ್ರಿಯ ಆಟಗಾರ ಕೂಡ ತಂಡ ಬಹಳಷ್ಟು ಒಂದು ಅತ್ಯುತ್ತಮ ರೀತಿ ಆಡಿರುವಂತಹ ಆಟವನ್ನು ತೋರ್ಪಡಿಸಬಲ್ಲಂತ ಈ ಭಾರತದ ಜನಪ್ರಿಯ ಆಟಗಾರರು ಮೊದಲ ಚೆಂಡಿನಿಂದಲೂ ಕೂಡ ಬೌಲರ್ಸ್ ಗಳ ಬೆವರಿಳಿಸುವಂತ ಒಂದು ಆಟವನ್ನ ತೋರ್ಪಡಿಸಬಲ್ಲಂತ ಈ ಭಾರತದ ಜನಪ್ರಿಯ ಆಟಗಾರ ಹರಿ ಸ್ಯಾಂಡಿ. ಈ ತರ ಮೊದಲ ಚೆಂಡು ಹೋಟೆಲ್ ಅವಕಾಶ ಬರ್ತಾ ಇಲ್ಲ. ಈ ಹಂತದಲ್ಲಿ ಡಾಟ್ ಬಾಲಿನ ಸೇರ್ಪಡೆಯು ಕೂಡ ಈ ಋತುಮಾನದಲ್ಲಿ ಮುಕ್ತಾವನ್ನ ಕಂಡಿರುವಂತಹ ದಾಖಲೆ ಮಾಡಿದ ಪಂದ್ಯಾಟದಲ್ಲಿ ಮುಳಬಾಗಿಲು ಫ್ರಾನ್ಸ್ ಟ್ರೋಫಿಯಲ್ಲಿ ಅತ್ಯುತ್ತಮ ರೀತಿ ಆಡಿರುವಂತಹ ಆಟವನ್ನು ಆಡಿರುವಂತಹ ಆಟಗಾರರು. ಆ ಒಂದು ಪಂದ್ಯಾಟದಲ್ಲಿ ಮ್ಯಾನ್ ಆಫ್ ದಿ ಸೀರೀಸ್ ಸೈಟಲ್ ಅನ್ನ ಪಡೆದುಕೊಂಡಿರುವಂತಹ ಆಟಗಾರ ಕೂಡ. ಇಂಡಿಯನ್ ವಾಯ್ಸ್ ಮುಳಬಾಗಿಲಿನ ತಂಡ ಈ ಆಟದ 41 ಓಟವನ್ನು ದಾಖಲಿಸಿದ. ಟಾರ್ಗೆಟ್ ಸಂಖ್ಯೆ 42 ಓಟವನ್ನು ದಾಖಲಿಸಬೇಕಾಗಿರುವಂತಹ ಅನಿವಾರ್ಯತೆಯಲ್ಲಿ ಈ ಆಟದ 1 ಓಟವನ್ನು ದಾಖಲಿಸ್ತಾ ಇದೆ. ಚಾಲೆಂಜರ್ಸ್ ಟ್ರೋಲಾರ ಶಾಟ್ ಆಗಿರ್ತಕ್ಕಂಥ ಚೆಂಡು ರಿವರ್ಸ್ ಶಾಟ್ ಮುಖಾಂತರವಾಗಿ ಪರ್ಫೆಕ್ಟ್ ಟೈಮಿಂಗ್ ಶಾಟ್ ಅನ್ನ ದಾಖಲಿಸಿದ್ರು. ಚೆಂಡು ತಾಳ್ಮೆ ಸೀಮನೆ ಜೋರು ಮಾಡುವ ಕಂಡುಕೊಳ್ತಾ ಇದೆ. ಬೌಂಡ್ರಿ. ಮತ್ತೆ ಹಂತಕ್ಕಾಗಿ ಶಾಟ್ ಆಗಿರ್ತಕ್ಕಂಥ ಚೆಂಡು ಹಂತದಲ್ಲಿ ಔಟ್ ರೈಡ್ಸ್ ಆಗ್ತಾ ಇದೆ. ಆ ಮುಖಾಂತರವಾಗಿ ಅಬ್ರಾರ್ ವಿಕೆಟ್ ಸ್ಪಂದನ. ಮೊದಲ ವಿಕೆಟ್ ಸಾಗಾಟವನ್ನು ಕಂಡುಕೊಳ್ತಾ ಇದೆ. ಅಬ್ರಾರ್ ವಾಪಸ್ ಆದಿ ಬಾರಿ ಕಳೆದ ಒಂದು ಚೆಂಡಲ್ಲಿ ರಿವರ್ಸ್ ಶಾಟಿನ ಮುಖಾಂತರವಾಗಿ ಅತ್ಯುತ್ತಮ ರೀತಿ ಆಗಿರುವಂತಹ ಒಂದು ಗ್ಯಾಪ್ ಶಾಟ್ ಅನ್ನ ದಾಖಲಿಸಿದ್ರು. ಆ ಮುಖಾಂತರವಾಗಿ ಒಂದು ಚೆಂಡಲ್ಲಿ ಹೊಡೆತವನ್ನು ದಾಖಲಿಸುವ ಪ್ರಯತ್ನ ನಡುವೆ ವಿಕೆಟ್ ಸಾಗಾಟವನ್ನು ಕಂಡುಕೊಳ್ತಾ ಇದೆ. ಅಲ್ಲಿ ವಾಪಸ್ ಹತ್ಯಾರ ಕಂಡುಕೊಳ್ತಾ ಇದ್ದಾನೆ ಕೂಡ ಅಬ್ರಾರ್. ಅವರ ಸ್ಥಾನವನ್ನು ತುಂಬಲು ಮತ್ತೋರ್ವ ಆಟಗಾರ ಅಂಕಣವನ್ನು ಸೇರ್ತಾ ಇದ್ದಾರೆ. ಬಹುತೇಕವಾಗಿ ಹೆಚ್ಚಾಗಿ ಹರಿಗೆ ಸ್ಟ್ರೈಟ್ ಅನ್ನ ಕೊಡುವ ಆಡುವಂತ ಪ್ರಯತ್ನವನ್ನ ಕಂಡ್ರ ಪದಡ ನಿಸ್ಸಂಶವಾಗಿ ಜಾವನ ಕಂಡುಕೊಳ್ಳುವಂತ ಇರಾದಿಯಲ್ಲಿದೆ ಚಾಲೆಂಜರ್ಸ್ ಟ್ರೋಲಾರದ ತಂಡ. ಅಲ್ಲಿ ಹೊಸ ಆಟಗಾರ ನಾಮೋದಯ ತಿಳಿಸಬೇಕು. ರಿವರ್ಸ್ ಶಾಟ್ ಮಾಡುವಂತ ಪ್ರಯತ್ನವನ್ನ ಮಾಡಿದ್ರು. ಅಲ್ಲಿ ಓಟ್ರಲ್ಲಿ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡ. ಅಲ್ಲಿ ಸ್ಕೋರಿಂಗ್ ಅಪ್ಡೇಟ್ ಮಾಡಬೇಕು. ಮತ್ತೆ ಹಂತಕ್ಕಾಗಿ ಸಿರಾಜ್ ಓಟಗಳಲ್ಲಿ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡ. ಬ್ಯಾಟ್ ಟು ಬ್ಯಾಟ್ ಶೂಟಿ ಮಾದರಿ ಎಸೆದ ಸೇರ್ಪಡನ ಕಂಡುಕೊಳ್ತಾ ಇದ್ದ. ಈ ತಡವ ಬೀಸುವಂತ ಪ್ರಾಂತವನ್ನ ಕಂಡುಕೊಳ್ತಾ ಇದ್ದಾರ. ಅಲ್ಲಿ ಡಾಟ್ ಬಾಲ್ ಸೇರ್ಪಡನ ಕಂಡುಕೊಳ್ತಾ ಇದ್ದ. ಆ ನಿಟ್ಟಿನಲ್ಲಿ ಮೊದಲ ಓವರ್ ಕೂಡ ಮುಕ್ತವನ್ನ ಕಂಡುಕೊಳ್ತಾ ಇದ್ದ. ಅಲ್ಲಿ ಮೊದಲ ಓವರ್ ಮುಕ್ತವನ್ನ ಕಂಡುಕೊಳ್ತಾ ಇದ್ದ. ಎರಡನೇ ಓವರ್ ಆಗಿ ಅಫ್ಶಾದ್ ಬೌಲರ್ ಯಸ್ರಾಜ್ಯ ವಾಟವನ್ನ ಕಂಡುಕೊಳ್ತಾ ಇದ್ದಾನ. ಸೈಡರಿ ಮಾಡಿದಲ್ಲಿ ಓರ್ವ ಡೇಂಜರಸ್ ಆಟಗಾರರು ಹರಿ ಸ್ಯಾಂಡಿ ಸ್ಟ್ರೈಕರ್ ಅನ್ನ ಪಡ್ಕೊಳ್ತಾ ಇದ್ದಾನೆ ಕೂಡ. ಮೊದಲ ಓವರ್ ಮುಕ್ತಾವನ್ನ ಕಂಡಿದೆ. ಕೇವಲ 5 ಓಟವನ್ನ ಮಾತ್ರ ದಾಖಲಿಸ್ತಾ ಇರುವಂತ ಚಾಲೆಂಜರ್ಸ್ ಟ್ರೋಲಾರದ ತಂಡ ಉಳಿದ ಚೆಂಡಿನಲ್ಲಿ ಬಿಡು ಹೊಡೆದವನ್ನ ದಾಖಲಿಸಲೇಬೇಕಾಗಿರುವಂತಹ ಅನಿವಾರ್ಯತೆಯನ್ನು ಎದುರಿಸ್ತಾ ಇದೆ. ಇಲ್ಲಿ ನೋಡಬೇಕಾಗ್ತಾ ಇದೆ. ಗೋಡ್ರಳೆ ಮಾಡಿದಲ್ಲಿ ನವೀದ್ ಅಲ್ಲಿ 2ನೇ ಓವರ್ ಮೊದಲ ಚೆಂಡಿಗಾಗಿ ಅಫ್ಶಾದ್. ಅಫ್ಶಾದ್ ಎಸೆದ ಚೆಂಡು ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡ. ಬಹುತೇಕವಾಗಿ ನಾಟಂಡಾಜ ಲೆಫ್ಟಿ ಹಾಗೂ ರೈಟಿಯಲ್ಲೂ ಕೂಡ ಅತ್ಯುತ್ತಮ ರೀತಿ ಆಗಿರುವಂತಹ ಹೊಡೆತವನ್ನು ದಾಖಲಿಸಬಲ್ಲಂತ ಆಟಗಾರರು.
ಓಟಗಳಲ್ಲಿ ಅವಕಾಶಗಳು ಬರ್ತಾ ಇಲ್ಲ. ಬ್ಯಾಟ್ ಟು ಬ್ಯಾಟ್ ಡಾಟ್ ಬಾಲಿನ ಸೇರ್ಪಡೆನ ಕಂಡುಕೊಳ್ತಾ ಇದೆ. ಅತ್ಯುತ್ತಮ ರೀತಿಯಾಗಿರುವಂತಹ ಚಂಡನ ದಾಟಲ್ಲಿ ಸಾಯ್ದಾನ ಅಫ್ಶಾದ್. ಎರಡು ಚೆಂಡು ಡಾಟ್ ಬಾಲ್ ಆಡ್ತಾ ಇದೆ. ಆ ನಿಟ್ಟಿನಲ್ಲಿ ಮೂರನೇ ಚೆಂಡಿಗಾಗಿ ಕಾದು ನೋಡಬೇಕಾಗಿದೆ. ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಬ್ಯಾಟ್ ಟು ಬ್ಯಾಟ್ ಡಾಟ್ ಬಾಲ್. ಬಹಳಷ್ಟು ಒಂದು ಸುಂದರತೆ ಚೆಂಡನ ದಾಟಲ್ಲಿ ಸಾಯ್ದಾನ ಅಫ್ಶಾದ್. ಆ ನಿಟ್ಟಿನಲ್ಲಿ ಎರಡನೇ ಮೊದಲ ಮೂರು ಚೆಂಡು ಕೂಡ ಚುಟಿಯಾಗಿ ಅಂಕಿ ಪಟ್ಟಿಯನ್ನ ಕಂಡುಕೊಳ್ತಾ ಇದೆ. ಆ ನಿಟ್ಟಿನಲ್ಲಿ ಉಳಿದ ಮೂರು ಚೆಂಡು ಕೂಡ ಯಾವುದಾದ್ರೂ ಮಾಟಿ ಉಳ್ಕೊಳ್ತಾ ಇದೆ. ಸರ್ ಪಂದ್ಯಾಟ ಮುಂದುವರಿಸಬೇಕು ಆದಷ್ಟು ಬೇಗ. ಇನ್ನು ಬಹಳಷ್ಟು ಪಂದ್ಯಾಟಗಳು ನಡಿಬೇಕಾಗಿದೆ ಈ ದಿನ. ಆ ನಿಟ್ಟಿನಲ್ಲಿ ಆಟಗಾರರು ಸಹಕರಿಸಿ ಅನ್ನೋದನ್ನ ಕೇಳ್ಕೊಳ್ತಾ ಇದ್ದಾವೆ. ಪಂದ್ಯದ ವೀಕ್ಷಣೆ ಮಾಡ್ತಾ ಇರುವಂತ ಎಲ್ಲರೂ ಕೂಡ ಟೂರ್ನಮೆಂಟಿನ ಪರವಾಗಿ ಪ್ರೀತಿ ಪೂರ್ವಕ ಅಭಿನಂದನ ತಿಳಿಸ್ತಾ ಇದ್ದಾವ. ನೇತಾಜಿ ಕ್ರೀಡಾಸ್ ಪರವಾಗಿ ಮತ್ತೆ ಅಫ್ಶಾದ್ ನಾಲ್ಕನೇ ಚೆಂಡಿಗಾಗಿ ರಿವರ್ಸ್ ಶಾಟ್ ದಾಟಲಾದ ಕಾಣಬಲ್ಲಂತ ಪ್ರಯತ್ನ. ಡೀಪ್ ಡಾಟ್ ಪಾಯಿಂಟ್ ಮೇಲ್ಭಾಗದಲ್ಲಿ ಚೆಂಡು ಸೀಮಾರೇಖೆ ಹೊರ ಭಾಗವನ್ನ ಕಾಣ್ತಾ ಇದೆ. ಹರಿದಾಂಡಲ್ಲಿ ಬೌಂಡ್ರಿಯ ಸೇರ್ಪಡೆ. ಅಲ್ಲಿ ಮತ್ತೆ ಅಫ್ಶಾದ್ ಮೊದಲ ಮೂರು ಚೆಂಡು ಅತ್ಯುತ್ತಮ ರೀತಿಯಾಗಿ ದಾಖಲಿಸಿರುವಂತಹ ಆಟಗಾರರು. ಆ ಬಳಿಕ ನಂತರ ಒಂದು ಚೆಂಡಿನಲ್ಲಿ ಅತ್ಯುತ್ತಮ ರೀತಿಯಾಗಿರುವಂತಹ ರಿವರ್ಸ್ ಶಾಟ್ ಅನ್ನು ದಾಖಲಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಮತ್ತೆ ಕಾದು ನೋಡ್ಬೇಕಾಗ್ತಾ ಇದೆ. ಆದಷ್ಟು ಬೇಗ ಪಂದ್ಯ ಮುಂದುವರಿಸಬೇಕು. ಅಲ್ಲಿ ಇಂಡಿಯನ್ ಬಾಯ್ಸ್ ಅವರು ಪಂದ್ಯದ ಮುಂದುವರಿಕೆಯನ್ನ ಕಂಡುಕೊಳ್ಬೇಕು. ಓಟಗಳಿಗೆ ಅವಕಾಶಗಳು ಮತ್ತೆ ಬರ್ತಾ ಇಲ್ಲ. ಬ್ಯಾಟ್ ಟು ಬ್ಯಾಟ್ ಡಾಟ್ ಬಾಲಿನ ಸೇರ್ಪಡ. ಚೆಂಡು ಕಳೀತಾ ಇದ್ದಾಗೆ ಬಹಳಷ್ಟು ಒಂದು ಕುತೂಹಲ ಘಟ್ಟವನ್ನ ತಲುಪ್ತಾ ಇರ್ತಕ್ಕಂಥ ಈ ಒಂದು ಪಂದ್ಯಾಟೂಟ ಇಲ್ಲಿ ಮಾತ್ರ ಕಾದು ನೋಡ್ಬೇಕಾಗಿದೆ. ಅಂತಿಮ ಒಂದು ಚೆಂಡಿಗಾಗಿ ಹರೀಶ್ ಸೈಡ್ ಅಲ್ಲಿ ಇದ್ದಾರ. ಬೌಲರ್ ಅಫ್ಶಾದ್. ಮತ್ತೆ ಕೇವಲ 9 ಓಟವನ್ನು ಮಾತ್ರ ದಾಖಲಿಸಿದ. ಎರಡನೇ ಓವರ್ ಅಂತಿಮ ಒಂದು ಚೆಂಡು ಬಾಕಿ ಉಳಿಕೊಳ್ತಾ ಇದೆ ಕೂಡ. ಅಲ್ಲಿ ಮತ್ತೆ ಅಫ್ಶಾದ್. ಎಸ್ ಅದಿ ಬಾರಿಯ ಚೆಂಡು ಲೆಫ್ಟ್ ಹ್ಯಾಂಡ್ ಶಾಟ್ ಮುಖಾಂತರವಾಗಿ ಚೆಂಡು ಬಿಟ್ಟು ಸಿಮರೇಜ್ ಅವ್ರ ಮಾಡುವರ ಕಾಣ್ತಾ ಇದೆ. ಸಿಕ್ಸರ್. ಅಲ್ಲಿ
ಅಲ್ಲಿ ಮೂರನವನ್ನ ಚೆಂಡಿಗಾಗಿ ನವೀದನ ಟಣೆ ತರುವಂತ ಪ್ರಾಂತವನ್ನ ಟಣ್ಕೊಳ್ತಾ ಇರುವಂತ ಇಂಡಿಯನ್ ವಾಯ್ಸ್ ಮುಳಬಾಡಿನ ತಂಡ ಇಲ್ಲಿ ಇನ್ನು ಕೂಡ ಚಾಲೆಂಜರ್ಸ್ ಟ್ರೋಲರ್ ಜಾಯ್ಟಾಗಿ 18ಕ್ಕೆ 27 ಓಟವನ್ನ ದಾಖಲಿಸಬೇಕಾಗಿರುವಂತ ಅನಿವಾರ್ಯತೆಯನ್ನ ಟಣ್ಕೊಳ್ತಾ ಇದೆ. ಅಲ್ಲಿ ಮತ್ತೆ ಪಂದ್ಯದ ಮುಂದುವರಿಕೆಯನ್ನ ಟಣ್ಕೊಳ್ತಾ ಇದೆ. ನವೀದ್ ಬೌಲರ್ ಮೂರನವನ ಮೊದಲ ಚೆಂಡಿಯಾಗಿ ಪಂದ್ಯದ ಮುಂದುವರಿಸಬೇಕು. ಈ ತರಡವ ನವೀದ್ ಎಸೆದ ಮೊದಲ ಚೆಂಡು, ಓಹೋ ವಿಕೆಟ್ಸ್ ಪತನ. ಮೊದಲ ವಿಕೆಟ್ಸ್ ಆಘಾತವನ್ನ ಟಣ್ಕೊಳ್ತಾ ಇದೆ. ಅಲ್ಲಿ ಆಘಾತಕಾರಿ ವೈಫಲ್ಯವನ್ನ ಎದುರಿಸ್ತಾ ಇದೆ. ಇರ್ಫಾನ್ ವಾಪಸ್ ಆದಿ ಅಲ್ಲಿ ಹೇಮಂತ ಮತ್ತು ರಾಸ್ ಆಟಗಾರ ಅಂಕಣವನ್ನ ಕಂಡುಕೊಳ್ತಾ ಇದ್ದಾರೆ. ಸ್ಟ್ರೈಟ್ ಅಡಿಪಾಟದಲ್ಲಿ ಹೇಮಂತ ಆಪ್ಷಾ ನವೀದ್ ಎಸೆದೆ ಬಾರಿಯ ಚೆಂಡು ಪೂರ್ಣಾಂತರ ಬೀಳ್ತಾ ಇದೆ. ಲಾಂಗ್ ಆನ್ ಮೇಲ್ಭಾಗದಲ್ಲಿ ಒಂದೊಡ್ಡ ಮಾತ್ರ ಸೇರ್ಪಡನ್ನ ಕಂಡುಕೊಳ್ತಾ ಇದೆ. ಹರೀಶ್ ರೈಟ್ ಮಾಡ್ತಾ ಇದ್ದಾನ. ಇಲ್ಲಿ ಇಂಡಿಯನ್ ಬಾಯ್ಸ್ ಮುಳಬಾಗಿಲ ತಂಡ ಹರಿಯ ಕಟ್ಟಿ ಆಡುವಂತ ಪ್ರಯತ್ನವನ್ನ ಮಾಡಬೇಕಾಗಿರುವಂತ ಅನಿವಾರ್ಯತೆಯನ್ನ ಕಂಡುಕೊಳ್ತಾ ಇದೆ. ಆಗ ಮಾತ್ರ ಇಂಡಿಯನ್ ಬಾಯ್ಸ್ ಮುಳಬಾಗಿಲ ತಂಡ ಒಂದು ಪಂದ್ಯಾಟವನ್ನ ಜಾವನ ಕಾಣುವಂತ ಮುನ್ಸೂಚನೆ ಅಂತ ಹೋಗಬಹುದಾಗಿದೆ. ಆ ನಿಟ್ಟಿನಲ್ಲಿ ಮತ್ತೆ ನವೀದ್ ರಿವರ್ಸ್ ಶಾಟ್ ದಾಖಲಿಸುವಂತ ಪ್ರಯತ್ನವನ್ನ ಮಾಡಿದ್ರು. ಹೋಟೆಲ್ಗೆ ಅವಕಾಶಗಳು ಬರ್ತಾ ಇಲ್ಲ. ಈ ಹಂತದಲ್ಲಿ ಡಾಟ್ ಬಾಲಿನ ಸೇರ್ಪಡ ಅಂಕಿ ಪಟ್ಟಿಯನ್ನ ಕೂಡಿಕೊಳ್ತಾ ಇದೆ. ಬಹಳಷ್ಟು ಒಂದು ಸುಂದರತೆ ಚೆಂಡನ್ನ ದಾಖಲಿಸ್ತಾ ಇದ್ದಾನೆ ನವೀದ್. ಮೊದಲ ಚೆಂಡಲ್ಲಿ ವಿಕೆಟ್ಸ್ ಅನ್ನ ಪಡ್ಕೊಂಡ್ರು. ಎರಡನೇ ಚೆಂಡಿನಲ್ಲಿ ಒಂದೊಟ್ಟಿನಲ್ಲಿ ಅವಕಾಶ ಮಾಡಿಕೊಟ್ಟ ಬಳಿಕ ಮೂರನೇ ಚೆಂಡು ಡಾಟ್ ಬಾಲ್ ಆಗ್ತಾ ಇದೆ. ಲೋವರ್ ಫುಲ್ ಟಾಸ್ ಆಗಿತ್ತು. ಒಂದೋಟ ಮಾತ್ರ ಸೇರ್ಪಡ. ಈ ರೀತಿ ಆಗಿರುವಂತ ಚೆಂಡನ್ನ ದಾಖಲಿಸಲೇಬೇಕಾಗಿರುವಂತ ಅನಿವಾರ್ಯತೆಯಲ್ಲಿದೆ. ಅದನ್ನ ಅರಿತುಕೊಂಡು ಬಹಳಷ್ಟು ಒಂದು ಸುಂದರವಾಗಿರುವಂತ ಚೆಂಡುಗಳನ್ನ ದಾಖಲಿಸ್ತಾ ಇರುವಂತಹ ಬೌಲರ್ ಇಂಡಿಯನ್ ಬಾಯ್ಸ್ಗಳ ಪರವಾಗಿ ನವೀದ್ ಅತ್ಯುತ್ತಮ ರೀತಿ ಆಗಿರುವಂತಹ ಚೆಂಡನ್ನ ದಾಖಲಿಸ್ತಾ ಇದ್ದಾನ. ಹೇಮಂತ್ ಈ ಬಾರಿ ಸ್ಟ್ರೈಟ್ ಅನ್ನ ಪಡ್ಕೊಂಡ್ರು. ವೈಡ್ ಬಾಲ್ ಔಟ್ ಸೈಡ್ ದಿ ಆಫ್ ಸ್ಟಾಂಪ್ ನ ಗೋಟ್ಗಳ ಬಲಭಾಗದಲ್ಲಿ ಆದೋಡ್ತಾ ಇದೆ. ನಿರ್ಣಾಯಕರು ವೈಡ್ ಬಾಲ್ ಅನ್ನು ತಿಳಿಸ್ತಾ ಇದ್ದಾರೆ. ಅದಕ್ಕೆ ಮೂರನ ಅಂಪೈರ್ ಮರಣ ಮಾಡಬೇಕಾಗಿದೆ. ಅದ್ಯಾವ ರೀತಿ ಆಗಿರುವಂತ ನಿರ್ಣಯ ಹೊರ ಬರ್ತಾ ಇದೆ ಎಂಬುದನ್ನು ನೋಡಬೇಕಾಗಿದೆ. ಅಲ್ಲಿ ನೋಡಿ ಮುಂದಿನ ಪಂದ್ಯಾಟವನ್ನು ಆಡೋರು ರೆಡಿ ಇರಿ ಅನ್ನೋದಾಗಿ ಕೇಳ್ಕೊಳ್ತಾ ಇದ್ದಾವ.
ಅಂಪೈರ್ಸ್ ಸರಿ ವೈಡ್ವಾಲದ ತಿಳಿಸ್ತಾ ಇದಾರೆ. ಪದಡ ಮತ್ತೆ ಮುಂದುವರಿಕೆ ಟನ್ ಕೊಡ್ತಾ ಇದೆ. ಹೇಮಂತ ಸ್ಲೈಡರ್ ಬಾಟದಲ್ಲಿ ಮತ್ತೆ ನವೀದ್ 5ರ ಚಡಿ ರಾಜಬಾರಿ. ರಿವರ್ ಶಾಟ್ ಮಾಡುವಂತ ಪ್ರಯತ್ನವನ್ನ ಹೇಮಂತ ಮಾಡ್ತಾ ಇದ್ದಾನ. ಓಟ್ಗಳಿಗೆ ಅವಕಾಶ ಬರ್ತಾ ಇಲ್ಲ. ಈ ಹಂತದಲ್ಲಿ ಡಾಟ್ ಬಾಲ್ ಅಂಕಿಅಂಶ ಪಟ್ಟಿಯನ್ನು ಟುಟ್ಕೊಳ್ತಾ ಇದೆ. ಬಹಳಷ್ಟು ಒಂದು ಸುಂದರದ ಚೆಂಡುಗಳನ್ನು ದಾಖಲಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಅಂತಿಮ ಒಂದು ಚೆಂಡು ಮಾತ್ರ ಬಾಕಿ ಉಳ್ಕೊಳ್ತಾ ಇದೆ ಈ ಓವರಲ್ಲಿ. ಅಂತಿಮ ಚೆಂಡು ಡಾಟ್ ಬಾಲ್ ಸೇರ್ಪಡೆ ಮುಖಾಂತರವಾಗಿ ಓವರ್ ಮುಟ್ಟವನ್ನು ಕಾಣ್ತಾ ಇದೆ. ಪ್ರಸ್ತುತ 3 ಓವರ್ಗಳು ಮುಟ್ಟವನ್ನು ಕಾಣ್ತಾ ಇದೆ. ತಳಮುತ್ತ 19 ಓಟವನ್ನು ಮಾತ್ರ ದಾಖಲಿಸ್ತಾ ಇರುವಂತ ತಂಡ 2 ವಿಕೆಟ್ಸ್ ಅನ್ನ ಕಳೆದುಕೊಂಡಿದೆ. ಉಳಿದ 12 ಚೆಂಡಿನ ಮುಂದೆ ಜಾಯ್ಕಾಗಿ ಇನ್ನೂ ಕೂಡ 23 ಓಟವನ್ನು ದಾಖಲಿಸಬೇಕಾಗಿರ್ತಕ್ಕಂಥ ಅನಿವಾರ್ಯತೆಯಲ್ಲಿದೆ. ಆ ಕ್ಷಮೆಯಲ್ಲಿ ತಳಮುತ್ತ 18. ಅಲ್ಲಿ ಅಂತಿಮ ಹಂತದ 12 ಚೆಂಡಿನ ಮುಂದೆ 24 ಓಟವನ್ನು ದಾಖಲಿಸಬೇಕಾಗಿರುವಂತಹ ಅನಿವಾರ್ಯತೆಯನ್ನು ಕಂಡುಕೊಳ್ತಾ ಇದೆ. ಅಲ್ಲಿ ನೋಡ್ಬೇಕಾಗ್ತಾ ಇದೆ ಅದು ಯಾವ ರೀತಿ ಆಗಿರುವಂತಹ ಆಟವನ್ನು ತೋರ್ಪಡಿಸ್ತಾರೆ ಎಂಬುದಾಗಿ. ಅಂತಿಮ 12 ಚೆಂಡಿನ ಆಟ ಮಾತ್ರ ಬಾಕಿ ಉಳ್ಕೊಳ್ತಾ ಇದೆ. ಜಯಕ್ಕಾಗಿ 24 ಓಟವನ್ನು ದಾಖಲಿಸಬೇಕಾಗಿರ್ತಕ್ಕಂಥ ಅನಿವಾರ್ಯತೆಯಲ್ಲಿರುವಂತಹ ತಂಡ ಎಸ್ ರಾಜಭಾಗದಲ್ಲಿ ಮತ್ತೋರ್ವ ಬೌಲರ್ ಅನ್ನ ಪರಿಚಯಿಸ್ತಾ ಇದೆ. ಮೊದಲ ಚೆಂಡು ತೀರಾ ಶಾಟ್ ಆಗಿತ್ತು. ಭರ್ಜರಿ ಬುಲೆಟ್ ಶಾಟ್ ಮುಖಾಂತರವಾಗಿ ಚೆಂಡು ಸೀಮಾರೇಖೆ ಹೊರ ಭಾಗವನ್ನ ಕಾಣ್ತಾ ಇದೆ. ಸಿಕ್ಸರ್. ಅಲ್ಲಿ ಮೊದಲ ಒಂದು ಚೆಂಡಿನಲ್ಲಿ ಫ್ಲಾಟ್ ಸಿಕ್ಸರ್ ಅನ್ನು ದಾಖಲಿಸಿರುವಂತಹ ಹರಿ ಸ್ಯಾಂಡಿ ಬಹಳಷ್ಟು ಒಂದು ಅತ್ಯುತ್ತಮ ರೀತಿ ಆಡಿರುವಂತಹ ಹೊಡೆತವನ್ನು ದಾಖಲಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಒಂದು ಸಿಕ್ಸರ್ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. 2ರ ಚೆಂಡು ಆಡಿಬಾರಿ. 2ನೇ ಚೆಂಡು ಲಾಂಗ್ ಆಫ್ ನಡುವಣವಾಗಿ ಚಂದ್ರಾಕ್ಷಣ ವೈಫಲ್ಯ ಮುಖಾಂತರವಾಗಿ ಚೆಂಡು ಲಾಂಗ್ ಆಫ್ ನಡುವಣವಾಗಿ ಸೀಮಾರೇಖೆ ಹೊರಭಾಗವನ್ನು ಕಾಣ್ತಾ ಇದೆ. ಬೌಂಡ್ರಿ ಲಕ್ಕಿ ಬೌಂಡ್ರಿಯನ್ನ ಪಡ್ಕೊಂಡ್ರು. ಮತ್ತೆ ಆದಿಲ್ ಸೈಡ್ ಅರಿಮಾಟದಲ್ಲಿ ಹರಿ ಸ್ಯಾಂಡಿ ರಾಜರ ಮೊದಲ ತಿಳಿಸಿದ ಆಗ ಕಟ್ಟಿ ಹಾಕುವಂತ ಪ್ರಾಂತವನ್ನ ಮಾಡಬೇಕಾಗಿದೆ. ಬೆರೋಸಿನ ಹೊಡೆತ ಚೆಂಡು ಡೀಪ್ ಮಿಡಿಗಡ್ ಸೀಮಾರೇಖೆ ಅಂಚಲ್ಲಿ ಚೇತ್ರಕ್ಷಣ ಮಾಡಿದ್ರು. ಒಂದೊಡ್ಡ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ.
ತಳಮೊತ್ತ 29 ಓಟವನ್ನು ದಾಟಲಿಸ್ತಾ ಇದೆ ಕೂಡ. ಆ ಕ್ಷಮೆ ಇರ್ಲಿ. ಅಂತಿಮ 9 ಚೆಂಡಿನ ಮುಂದೆ 13 ಓಟವನ್ನು ದಾಟಲಿಸಬೇಕಾಗಿರುವಂತಹ ಅನಿವಾರ್ಯತೆಯಲ್ಲಿದೆ. ಬಹಳಷ್ಟು ಒಂದು ಸುಂದರತೆ ಚೆಂಡು, ಜಾಣಮಯ ಆಟವನ್ನು ಆಡ್ತಾ ಇದ್ದಾರೆ. ಮತ್ತೆ ಒಂದು ನೋಡಿರಲ್ಲ ಸೇರ್ಪಡ ಅಂಕಿಅಂಶ ಪಾರ್ಟಿ ಬರ್ತಾ ಇದೆ. ಹರಿಯಾಡಲ 13 ಚೆಂಡಿನ ಮುಂದೆ 2 ಸಿಕ್ಸರ್ಗಳ ಜೊತೆಗೆ 2 ಬೌಂಡ್ರಿಯನ್ನು ದಾಟಲಿಸಿರುವಂತಹ ಆಟಗಾರ 23 ಓಟವನ್ನ ವೈಯಕ್ತಿಕವಾಗಿ ದಾಟಲಿಸಿದ್ದಾರೆ. ಆ ನಿಟ್ಟಿನಲ್ಲಿ 30 ಓಟವನ್ನ ದಾಟಲಿಸಿದ ತಳಮೊತ್ತ. ಸುಂದರತೆ ಚೆಂಡು ಲಾಂಡ್ ಆಫ್ ಮೇಲ್ಭಾಗದಲ್ಲಿ ನೋ ಮ್ಯಾಚ್ ಲ್ಯಾಂಡ್ ಆಗ್ತಾ ಇದೆ. 2 ಓಟಗಳ ಸೇರ್ಪಡನ ಕಾಣ್ತಾ ಇದೆ. ತಳಮೊತ್ತ 32. ಅಂತಿಮ ಚೆಂಡು ಬಾಟಿಗಳು ಕೊಡ್ತಾ ಇದೆ. 7ಕ್ಕೆ 10 ಓಟವನ್ನು ದಾಟಲಿಸಬೇಕಾಗಿರುವಂತಹ ಅನಿವಾರ್ಯತೆ. ಬಹಳಷ್ಟು ಒಂದು ಕುತೂಹಲಕಾರಿ ಆಟವನ್ನು ತಲುಪ್ತಾ ಇರುವಂತಹ ಒಂದು ಪಂದ್ಯಾಟ. ಮತ್ತೆ ಹರಿ ಸ್ಟ್ರೈಟ್ ಆಡಿ ಮಾಡಿದಲ್ಲಿ ಹರಿಯ ಹೊಡೆತ ಡಿಮಿಡಿಗಳ ಮೇಲ್ಭಾಗದಲ್ಲಿ ಸೇಟು ಕ್ಷೇತ್ರ ಮಾಡಿದ್ರು. ಒಂದೋಟ ಸೇರ್ಪಡನ ಕಂಡುಕೊಳ್ತಾ ಇದೆ. ಓವರ್ ಮುಟ್ಟವನ್ನ ಕಂಡುಕೊಳ್ತಾ ಇದೆ. 33 ಓಟಗಳು 2 ವಿಕೆಟ್ಸ್ ಅನ್ನ ಕಳೆದುಕೊಂಡಿರುವಂತಹ ಚಾಲೆಂಜರ್ಸ್ ಟ್ರೋಲರ್ ಅಂತಿಮ 6 ಚೆಂಡಿನ ಮುಂದೆ 9 ಓಟವನ್ನು ದಾಟಲಿಸಬೇಕಾಗಿದೆ. ಜಾಯಕಾಡಿ ಹಣ ಜಾಯಕಾಡಿ 6ಕ್ಕೆ 9 ಪದಡ ಮುಂದುವರಿಸೇನದ ಕೇಳ್ತಾ ಇದ್ದಾವೆ. ಪಂದ್ಯ ಮುಟ್ತಾ ಇದ್ದ ತರುವ ಇನ್ನು ಬಹಳಷ್ಟು ಪಂದ್ಯಗಳು ನಡಿಬೇಕಿದೆ. ಆ ನಿಟ್ಟಿನಲ್ಲಿ ಆಟಗಾರರು ಸಹಕರಿಸಿಯನ್ನು ಕೇಳಿಕೊಳ್ತಾ ಇದ್ದಾವೆ. ನೇತಾಜಿ ವಟರ ಬಳಗ ಗೌನಿಪಲ್ಲಿ ರಾಷ್ಟ್ರದಲ್ಲಿ ನಡೀತಾ ಇರುವಂತಹ ಮೊಟ್ಟ ಮೊದಲ ಬಾರಿಯ ಹಗಲು ರಾತ್ರಿಯ ಒಂದು ವ್ಯವಸ್ಥಿತ ಪಂದ್ಯಾಟೂಟ ಅಂಟಣವನ್ನ ಬಹಳಷ್ಟು ಒಂದು ಅಚ್ಚುಕಟ್ಟಾಗಿ ಸಿದ್ಧತೆಯನ್ನ ಕಂಡುಕೊಂಡಿರುವಂತಹ ಒಂದು ಪಂದ್ಯಾಟೂಟದ ವೀಕ್ಷಣೆ ಮಾಡ್ತಾ ಇರುವಂತ ಎಲ್ಲರೂ ಕೂಡ ಟೂರ್ನಮೆಂಟಿನ ಪರವಾಗಿ ಆತ್ಮೀಯವಾಗಿರ್ತಾನೆ ಅಂತ ಅಭಿನಂದನೆ ತಿಳಿಸ್ತಾ ಇದ್ದಾವೆ. ಈ ಒಂದು ಟೂರ್ನಮೆಂಟ್ಗೆ ಬಹಳಷ್ಟು ಒಂದು ಸಹಕಾರವನ್ನು ಕೊಟ್ಟು ಈ ಒಂದು ಮೈದಾನದ ಮಾಲೀಕರಾಗಿರುವಂತಹ ಶ್ರೀಯುತ ಸತೀಶ್ ಸ್ವಾಮಿ ಸರ್ ಅವರು ಕೂಡ ಪಂದ್ಯಾಟೂಟದ ವೀಕ್ಷಣೆಗಾಗಿ ಆಗಮಿಸ್ತಾ ಇದ್ದಾರೆ. ನಮ್ಮ ಮುಖ್ಯ ವೇದಿಕೆಯನ್ನು ಅಲಂಕರಿಸ್ತಾ ಇದ್ದಾರೆ. ಅವರಿಗೂ ಕೂಡ ನಮ್ಮ ಈ ಒಂದು ಟೂರ್ನಮೆಂಟಿನ ಪರವಾಗಿ ಆತ್ಮೀಯವಾಗಿರ್ತಕ್ಕಂಥ ಆದರಣೀಯ ಸ್ವಾಗತವನ್ನ ಬಯಸ್ತಾ ಇದ್ದಾವೆ. ನೇತಾಜಿ ಕ್ರೀಡಾ ಸ್ಥಳ ಪರವಾಗಿ ಪದಡ ಮುಂದುವರಿಸಬೇಕು. ಅಂತಿಮ 6 ಚೆಂಡಿನ ಆಟ ಮಾತ್ರ ಕೇಳಿಕೊಳ್ತಾ ಇದೆ. ಅಂತಿಮವಾಗಿ ಸೇಟು ಬೌಲರ್ ಎಸ್ ರಾಜಮಾಟವನ್ನ ಕಂಡುಕೊಳ್ತಾ ಇದ್ದಾನೆ. ಇಂಡಿಯನ್ ಬಾಯ್ಸ್ ಮುಳಬಾಗಿಲಿನ ಪರವಾಗಿ ಈ ತಡವೆ ಸೇಟಿಎಸ್ ಮೊದಲ ಚೆಂಡು ರಿವರ್ಸ್ ಶಾಟ್ ಮುಖಾಂತರವಾಗಿ ಗ್ಯಾಪ್ ಶಾಟ್ ದಾಖಲಾತಿಯನ್ನ ಕಾಣ್ತಾ ಇದೆ. ತಾಳ್ಮನ್ ಮೇಲ್ಭಾಗದಲ್ಲಿ ಬೌಂಡ್ರಿ. ಅಲ್ಲಿ ಒಂದು ಮೊದಲ ಚೆಂಡಿನ ರಿವರ್ಸ್ ಶಾಟಿನ ಮುಖಾಂತರವಾಗಿ ಹರಿ ಬೌಂಡ್ರಿಯನ್ನು ದಾಖಲಿಸ್ತಾ ಇದ್ದಾನೆ. ಆ ನಿಟ್ಟಿನಲ್ಲಿ ಜಾಯ್ಕಾಗಿ ಕೇವಲ 5 ಓಟವನ್ನು ದಾಖಲಿಸಬೇಕಾಗಿದೆ. 5 ಚೆಂಡಿನ ಮುಂದೆ ಹರಿಯ ಹೊಡೆತ ದಂದನದನ್ ಮ್ಯಾಕ್ಸಿಮಮ್ ಸಿಕ್ಸರ್. ಪಂದ್ಯಾಟ ಜಯವನ್ನ ಕಂಡುಕೊಳ್ತಾ ಇದೆ ಚಾಲೆಂಜರ್ಸ್ ಟ್ರೋಲರ್.
ಇಂಡಿಯನ್ ಬಾಯ್ಸ್ ಮುಳಬಾಗಿಲ ತಂಡವನ್ನು ಮಣಿಸುವ ಮುಖಾಂತರವಾಗಿ ಚಾಲೆಂಜರ್ ಸ್ಟೋಲಾರ ಪದಾಟ ಜಾವನ ಕಂಡುಕೊಳ್ತಾ ಇದೆ. ಹಲೋ ಡಿಜೆ ಎಸ್ ಅಲ್ಲಿ ಮುಟ್ಟಾಕೊಂಡಿರುವಂತಹ ಪಂದ್ಯಾಟದ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನು ಪಡೆದುಕೊಳ್ತಾ ಇರುವಂತಹ ಆಟಗಾರ ಚಾಲೆಂಜರ್ ಸ್ಟ್ರೋಲರ್ ದ ಪರವಾಗಿ ಅತ್ಯುತ್ತಮ ರೀತಿಯಾಗಿರುವಂತಹ ಆಟವನ್ನು ಆಡಿ